ಬಡವರಿಗೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಲು ಬಂದಿದ್ದ. ಮೊದಲನೇ ಅದ್ಭುತ ಯೇಸು ಕ್ರಿಸ್ತನು ಮಾಡಿದ್ದು ತನ್ನ ಜೀವನದಲ್ಲಿ ಒಂದು ಬಡತನದಲ್ಲಿ ಬಳಲುತ್ತಿರತಕ್ಕಂಥ ಒಂದು ಕಾನಾವೂರಿನ ಮದುವೆಯಲ್ಲಿ, ಆದರೆ ಸೇವೆಯ ಆರಂಭದಲ್ಲಿ ಒಂದು ಅದ್ಭುತವಾದಂಥ ಸಂಗತಿ ಮಾಡಿದ್ದಾನೆ. ಕಾನಾವೂರಿನ ಮದುವೆ ಸೇವೆಯ ಆರಂಭದಲ್ಲಿ ಎಂಬುದಾಗಿ ಹೇಳಲಾಗಿದೆ. ತದನಂತರ ಮತ್ತು ಎರಡನೇ ಅದ್ಭುತ ಕೂಡ ಒಂದು ಅದ್ಭುತ ಆಗಿದೆ. ಇದರಲ್ಲಿ ಕೆಲವು ಜನ ಮೂರನೇ ಅದ್ಭುತ ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನು ಮೊದಲು ಮಹತ್ವ ಸೂಚಕ ಕ್ರಿಯೆಗಳು ಮಾಡಿದ್ದು, ಬಡವರಿಗೆ ಸುವಾರ್ತೆ ಸಾರಲು ನಾನು ಬಂದಿದ್ದೇನೆ, ಮನಮುರಿದವರಿಗೆ ಗುಣಪಡಿಸಲು, ಸೆರೆಯಲ್ಲಿದ್ದವರು ಬಿಡಿಸಲು, ಜಜ್ಜಲ್ಪಟ್ಟವರನ್ನು ಮುಕ್ತಗೊಳಿಸಲು ನಾನು ಬಂದಿದ್ದೇನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಆದ ಕಾರಣ ನಾವು ಅದನ್ನು ಗಮನಿಸ್ತಾ ಇರುವಾಗ ಅನೇಕ ಸಂಗತಿಗಳು ಅದರಲ್ಲಿ ನಾವು ಕಾಣುತ್ತೇವೆ. ಅದೇನೆಂದ್ರೆ, ಯೇಸು ಕ್ರಿಸ್ತನು ಮೊದಲು ಬಡವರಿಗೆ ಸುವಾರ್ತೆ ಸಾರಲಿಕ್ಕೆ ನಾನು ಬಂದಿದ್ದೇನೆ ಅಂತ ಹೇಳಿ, ಸಾರೆಫಾತೂರಿನ ಬರಗಾಲದಲ್ಲಿದ್ದ ಒಂದು ವಿಧವೆ, ಗಂಡನಿಲ್ಲದ ವಿಧವೆ, ದಿಕ್ಕಿಲ್ಲದ ವಿಧವೆಗೆ ಹೇಗೆ ಒಂದು ಏಲಿಯ ಎಂಬ ಪ್ರವಾದಿ ಹೋಗಿ ಆ ದಿಕ್ಕಿಲ್ಲದ ಕುಟುಂಬಕ್ಕೆ ಆತನ ಹೇಗೆ ಆದರಣೆ ಕೊಟ್ಟನು, ಅದೇ ರೀತಿಯಲ್ಲಿ ಎಲ್ಲರೂ ಹೇಳ್ತಿರಲ್ವಿಯ, ಅದೇ ರೀತಿಯಲ್ಲಿ ಈಗ ಯೇಸು ಕ್ರಿಸ್ತನು ತನ್ನ ವಾಸ್ತವಿಕ ಜೀವನದಲ್ಲಿ ಮೊದಲನೇ ಅದ್ಭುತ ಏನು ಮಾಡಿದನು ಎಂಬುದಾಗಿ ನಾನು ಅಧ್ಯಯನ ಮಾಡ್ತಿರುವಾಗ, ಅಧ್ಯಯನದಲ್ಲಿ ಅದ್ಭುತವಾದಂಥ ಸಂಗತಿ ತೋರಿ ಬಂದಿದೆ. ಬಹಳ ಸಾರಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಇವತ್ತು ಪೇತ್ರನ ಹಾಗೂ ಆತನ ಶಿಷ್ಯರ ಸ್ವಲ್ಪ ಜೀವನ ಚರಿತ್ರೆ ನೋಡ್ಕೊಂಡೋಣ. ಯಾಕಂದ್ರೆ ಪೇತ್ರನು ತನಗಿರ್ತಕ್ಕಂಥ ನಾವೆಯನ್ನು ಬಿಟ್ಟು ತನ್ನ ಜೊತೆಯಲ್ಲಿ ತನ್ನ ಸಹೋದರನಾಗಿರುವ ಅಂದ್ರಿಯನು, ತನ್ನ ಮಿತ್ರನಾಗಿರ್ತಕ್ಕಂಥ ಸಂಬಂಧಿಕರಾಗಿರ್ತಕ್ಕಂಥ ಯೋಹಾನನು ಮತ್ತು ಯಾಕೋಬನು, ನಾಲ್ವರ ಜೊತೆ ಇವರೇನು ಮಾಡಿದ್ದಾರೆ, ಯೇಸು ಕ್ರಿಸ್ತನನ್ನು ಹಿಂಬಾಲಿಸಲು ಹೋಗಿದ್ದಾರೆ. ಏನು ಮಾಡ್ಲಿಕ್ಕೆ ಹೋಗಿದ್ದಾರೆ? ಯೇಸು ಕ್ರಿಸ್ತನ ಹಿಂಬಾಲಿಸಿ ಹೋಗಿದ್ದಾರೆ ಎಂಬುದಾಗಿ ನಾವು ಓದಿದ್ದೇವೆ. ಆ ವಚನ ಓದುವಾಗ ನಮಗೆ ಅರ್ಥ ಆಗುವುದಿಲ್ಲ. ಇವರು ದಿಢೀರನೆ, ನನಗೆ ಬಹಳ ಅನುಮಾನ ಇತ್ತು, ಪ್ರಶ್ನೆ ಇತ್ತು, ಅನುಮಾನ ಅಲ್ಲ, ಪ್ರಶ್ನೆ ಇತ್ತು. ಆ ಪ್ರಶ್ನೆ ಏನಂದ್ರೆ, ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಆ ಪ್ರಶ್ನೆ ಮತ್ತೇನಲ್ಲ, ಆ ಪ್ರಶ್ನೆ ಏನಿತ್ತಂದ್ರೆ ಗೊತ್ತಿದೆ ನಿಮ್ಗೆ, ಇವರು ನಾವೆಯನ್ನು ಬಿಟ್ಟು ಬೇಗನೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ್ರು ಎಂಬುದಾಗಿ ನಾವು 4ನೇ ಅಧ್ಯಾಯ ಮತ್ತೇಯು ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ನಾವು ನೋಡ್ತೇವೆ. ಹೀಗಿರುವಲ್ಲಿ, ಈಗ ನಾನು ಹೇಳ್ತೇನೆ, ಹೀಗಿರುವಲ್ಲಿ ಯೇಸು ಕ್ರಿಸ್ತನು ಗೆರಸೆನೆ ಎಂಬ ಯಾವ ತೀರಕ್ಕೆ ಬಂದ? ಮತ್ತೇಯು ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಲ್ಲಿ ಗಲಿಲಾಯ ಎಂಬ ಸಮುದ್ರಕ್ಕೆ ಬಂದಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. ಗಲಿಲಾಯ ಎಂಬ ಸಮುದ್ರದ ತೀರದಲ್ಲಿ ಬಂದು ಆತನು ಇಬ್ಬರನ್ನು ಕಂಡ. ಆ ಇಬ್ಬರಲ್ಲಿ ಸಿಮೋನ್ ಪೇತ್ರನನ್ನು ಮತ್ತು ಅಂದ್ರಿಯನನ್ನು ಕಂಡುಕೊಂಡು, ನನ್ನನ್ನು ಹಿಂಬಾಲಿಸು, ನಾನು ನಿಮ್ಮನ್ನು ಮೀನುಗಳು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದ. ಆದರೆ ಇಲ್ಲಿ ಪೇತ್ರನು ಕೂಡಲೇ ಬಿಟ್ಟು ಬಂದನು ಎಂಬುದಾಗಿ ಹೇಳಲಾಗಿದೆ. ಆದರೆ ಇಲ್ಲಿ ಏನು ಜರುಗಿದೆ ಅನ್ನತಕ್ಕಂಥ ರಹಸ್ಯ ನಾವಿವತ್ತು ಕೇಳಿಕ್ಕಿದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಮನಪೂರ್ವಕದಿಂದ ಹೇಳ್ತಿರಲ್ವಯ್ಯ, ಇಲ್ಲಿ ಏನು ಜರುಗಿದೆ, ಎಂಥ ಘಟನೆ ಜರುಗಿದೆ ಅನ್ನತಕ್ಕಂಥ ಸತ್ಯವು ನಾವು ನೋಡಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಗಲಿಲಾಯ ಸಮುದ್ರದ ತೀರದಲ್ಲಿ ನಿಂತಿರತಕ್ಕಂಥ ಆ ಒಂದು ತಮ್ಮ ನಾವೆಗಳನ್ನು ಕಾಸ್ಟಿಂಗ್ ಮಾಡ್ತಾ, ತೊಳ್ಕೊಳ್ತಾ, ಸಿದ್ಧಪಡಿಸ್ಕೊಳ್ತಾ ಇರ್ತಕ್ಕಂಥ ಇವರನ್ನು ಹೇಳಿದಾನೆ. ನೀವು ಏನಂತ ಹೇಳ್ತಾನೆ ಯೇಸು? ನೇರವಾಗಿ ಹೇಳ್ತಾನೆ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯೋ ಬೆಸ್ತರನ್ನಾಗಿ ಮಾಡುತ್ತೇನೆ. ಅಂದ್ರೆ ಅರ್ಥ ಏನು? ನಾನು ನಿಮಗೆ ಇವತ್ತು ಮೀನ ಕೊಟ್ರೆ ಇವತ್ತು ನೀವು ಮೀನ ತಿಂದು ಹಬ್ಬ ಮಾಡುತ್ತೀರಿ, ಆದ್ರೆ ನಾನು ಮೀನ ಹಿಡಿಯೋದನ್ನು ಕಳಿಸ್ಕೊಟ್ರೆ ಜೀವನ ಪರ್ಯಂತವೆಲ್ಲ ನೀವು ಯಾವ ಕೊರತೆ ಇಲ್ಲದಂತೆ ಬದುಕುತ್ತೀರಿ. ಅಂದ್ರೆ ಯೇಸು ಕ್ರಿಸ್ತನು ಇಲ್ಲಿ ಬಡವರಿಗೆ ಸುವಾರ್ತೆ ಸಾರಲಿಕ್ಕೆ ಬಂದಿದ್ದಾನೆ. ಮೊಟ್ಟ ಮೊದಲಾಗಿ ಆತನ ಸೇವೆಯ ಆರಂಭ ಆಗಲಿಲ್ಲ, ಸೇವೆಯ ಆರಂಭ. ಆದರೆ ಅದ್ಭುತಗಳು ಮಾಡುವ ಸಮಯ ಬಂದಿಲ್ಲ. ಯಾಕಂದ್ರೆ ಆತನು ದೇವರ ರಾಜ್ಯದ ಸುವಾರ್ತೆ ಸಾರಿದ ಮೇಲನೆ ಆತನು ಸೂಚಕ್ರಿಯಗಳು ಮಹತ್ವ ಕಾರ್ಯಗಳನ್ನು ಮಾಡಬೇಕು. ಅಂದ್ರೆ ನಾವು ನೋಡ್ತಾ ಇದ್ದೇವೆ, ಆ ಸೇವೆ ಸುವಾರ್ತೆ ಸಾರ್ಲಿಕ್ಕೆ ಮುಂಚೆನೆ ಕಾನಾವೂರಿನ ಮದುವೆಯಲ್ಲಿ ಒಂದು ಬಡ ಕುಟುಂಬದಲ್ಲಿ 7 ದಿನಗಳ ಮದುವಿರುವಾಗ 3ನೇ ದಿನಕ್ಕೆ ಯೇಸು ಕ್ರಿಸ್ತ ಬಂದು ನಿಂತು ಹೋಗತಕ್ಕಂಥ ಮದುವೆಯನ್ನು ನಿಲ್ಲಿಸದಂತೆ ಅಲ್ಲಿ ದೇವರು ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಾಟ ಮಾಡಿದ್ದಾನೆ.
ಎಲ್ಲ ಹೇಳ್ತಿರಲ್ವಿಯ. ಇದು ಮೊದಲನೇ ಅದ್ಭುತ, ಆತನ ಸೇವೆ ಆರಂಭ. ಆದರೆ ಆತನ ಸುವಾರ್ತೆ ಸಾರಲು ಆರಂಭ ಮಾಡಿರುವಾಗ ಆತನು ಮೊದಲು ಈ ಅದ್ಭುತ ಮಾಡಿದ ಕೂಡಲೇ, ಯಾವುದು, ನೀರನ್ನು ದ್ರಾಕ್ಷಾರಸ ಮಾರ್ಪಾಟ ಮಾಡಿ, ಇದು ಫೈನಾನ್ಷಿಯಲ್ ಮಿರಾಕಲ್ ಅಂತ ಹೇಳ್ತೇವೆ ನಾವು. ಏನಂತ ಹೇಳ್ತೇವೆ? ಆರ್ಥಿಕದಲ್ಲಿ ಕುಸಿದು ಕುಗ್ಗಿ ಬಳಲಿ ಕೆಲವು ಜನಗಳು ಮದುವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು, ಎಷ್ಟು ಸಂಕಟ ಇರುತ್ತೆ ಅಂತ ಹೇಳಿದೆ. ಮೊದಲು ಯೇಸು ಕ್ರಿಸ್ತನು ಅಂತ ಒಂದು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಯೇಸು ಕ್ರಿಸ್ತನು ತನ್ನ ಸರಳವಾದಂತಹ ಅದ್ಭುತವನ್ನು ಮಾಡಿದಾನೆ, ನೀರನ್ನು ದ್ರಾಕ್ಷರಸವಾಗಿ ಮಾರ್ಪಾಟ ಮಾಡಿ. ಇನ್ನೊಂದು, ಜೀವನದ ಯಾತ್ರೆಯಲ್ಲಿ, ಬಿಸ್ನೆಸ್ ಅಲ್ಲಿ ಇವರು ಈ ಗಲಿಲಿಯ ಸಮುದ್ರ ಎಂಬುದಾಗಿ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಓದಿದ್ದು. ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ ಮತ್ತು ಬೈಬಲ್ ವಿದ್ವಾಂಸರೇ ಮತ್ತು ಎಲ್ಲ ಪಂಡಿತರೇ, ದಯಮಾಡಿ ನೀವು ನೋಟ್ ಮಾಡ್ಕೊಳ್ತೀರಿ ಮತ್ತು ಅನೇಕ ಜನರಿಗೆ ಸಾರಿ ಹೇಳಲಿಕ್ಕಾಗ್ತದೆ. ಯೇಸು ಕ್ರಿಸ್ತನ ಫಸ್ಟ್ ಮಿರಾಕಲ್ ಬಿಲಾಂಗಿಂಗ್ ಟು ದ ಫೈನಾನ್ಷಿಯಲ್ ಮಿರಾಕಲ್. ಆತನ ಬಡತನದಲ್ಲಿ, ಒಂದು ಮದುವೆ ಕುಟುಂಬಗಳಲ್ಲಿ, ಒಂದು ಮದುವೆ ಜೀವನದಲ್ಲಿ ಸುಖ ಸಮೃದ್ಧಿ ಅಭಿವೃದ್ಧಿ ಆರೋಗ್ಯ ಸದಾಕಾಲ ದ್ರಾಕ್ಷರಸದಂತೆ ಅವರ ಪತ್ನಿ ಅವರಿಗೆ ಇರಲಿ ಎಂಬುದಾಗಿ ಅಲ್ಲಿ ದ್ರಾಕ್ಷರಸವನ್ನು ಮಾಡಿದ್ದಾನೆ. ಇಲ್ಲಿ ಒಂದು ಕುಟುಂಬ ಆರಂಭ ಆಗಿದೆ. ಕುಟುಂಬ ಆರಂಭ ಆಗಿ ಅವರು ಬಿಸ್ನೆಸ್ಗೆ ಹೋಗಿದ್ದಾರೆ. ಅವ್ರ ಬಿಸ್ನೆಸ್ ಎಲ್ಲ ಏನಾಗಿದೆ? ಲಾಸ್ ಆಗಿದೆ. ರಾತ್ರಿ ಎಲ್ಲ ದುಡಿದ್ರವರು. ಇದು ಗಲಿಲಿಯ ಸಮುದ್ರ ಎಂಬುದಾಗಿ ಓದಿದ ಕೂಡಲೇ ನಾವು, ನಮ್ಮ ಪೂರ್ವ ಪಂಡಿತರು ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ಇನ್ನೂ ಕೆಲವು ಹೊಸ ಪಂಡಿತರು ಇದನ್ನು ಬಯಲುಗೊಳಿಸಿದ್ದಾರೆ. ಆತನ ಹೆಸರು ನಾನು ನಿಮಗೆ ಹೇಳುವುದಿಲ್ಲ, ನಿಮಗೆ ಬಹಳ ಸಿಟ್ಟು ಬರ್ಬೋದು. ಯಾಕಂದರೆ ಆತನು ಬಹಳ ಅದ್ಭುತವಾಗಿ ಅಧ್ಯಯನ ಮಾಡತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಪ್ರೈಸ್ ಲಾರ್ಡ್. ಆತನಿಗೆ ಪಾಸ್ಟರ್ ಹುದ್ದೆ ಮಾತ್ರ ಇದೆ, ಡಾಕ್ಟರ್ ಮತ್ತು ರೆವರೆಂಡ್ ಏನೂ ಇಲ್ಲ. ಆದರೆ ಅಂತಹ ಒಂದು ಸೇವಕನು ಇದನ್ನು ಬಯಲುಗೊಳಿಸಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ವಿಯ. ಈ ಸಿಮೋನ್ ಪೇತ್ರನು ಆತನ ಸಹೋದರನಾಗಿರುವ ಅಂದ್ರೆಯನು ಮತ್ತು ಆತನ ಮಿತ್ರನಾಗಿರ್ತಕ್ಕಂಥ ಯೋಹಾನು ಮತ್ತು ಯಾಕೋಬರು ದಿಢೀರನೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರಂತಿದೆ. ಹೌದಿಲ್ಲ? ನೋಡ್ರಿ ಬಾರ 22ನೇ ವಚನ. ಯೇಸು ಕ್ರಿಸ್ತನನ್ನು ಕರೆದ ಕೂಡಲೇ ಇಮಿಡಿಯೇಟ್ಲಿ ದೇ ಲೆಫ್ಟ್. 20ನೇ ವಚನ. ದೇ ಫಾಲೋಡ್ ಹಿಮ್. ಬಲೆಗಳನ್ನು ಬಿಟ್ಟು ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ, ಅಷ್ಟೇ ಸಾಕು, ಅಷ್ಟೇ, ಥ್ಯಾಂಕ್ ಯು. ಇವರೆಲ್ಲ ಅಣ್ಣ ತಮ್ಮಂದ್ರೂ. ಅವ್ರ ಜೊತೆಯಲ್ಲಿ ಯಾರು ಬಂದ್ರು? ಯಾಕೋಬನು ಬಂದ ಮತ್ತು ಜೆಬೆದಾಯನ ಮಗನಾದ ಯೋಹಾನನು ಬಂದ. ಎಲ್ಲರೂ ಬಂದರು. ಜೆಬೆದಾಯನ ಮಗನಾದ ಯಾಕೋಬನು ಬಂದ, ಯೋಹಾನನು ಬಂದ ಎಂಬುದಾಗಿ ಹೇಳ್ಕೊಂಡು 4 ಜನ ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ತಾರೆ. ಇಲ್ಲಿ ಇವರು ಯೇಸು ಕ್ರಿಸ್ತನನ್ನು ದಿಢೀರನೆ ಹಿಂಬಾಲಿಸ್ತಾರೆ. ನಮ್ಗೆ ಗೊತ್ತಾಗಲಿಲ್ಲ ಏನಾಗಿದೆ ಅಂತೇಳಿ. ಇದಕ್ಕಿಂತ ಮುಂಚೆ ಯೇಸು ಕ್ರಿಸ್ತನು ಸಿಮೋನ್ ಪೇತ್ರನನ್ನು, ಅಂದ್ರಿಯನನ್ನು ದರ್ಶನ ಕೊಟ್ಟಿರ್ತಾನೆ. ಅದೇ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 40ರಿಂದ 42ವರೆಗೆ ಆ ಮಾತುಗಳಿರ್ತದಲ್ಲ. ಗಮನಿಸ್ತೀರಿ ಎಲ್ಲರೂ? ಇಲ್ಲಿ ನಾನು ಹೇಳ್ತೇನೆ, ಇಲ್ಲಿ ಇಬ್ಬರು ಜನರು ಓದ್ರಿ. 1ನೇ ಅಧ್ಯಾಯ 40ನೇ ವಚನ ಜಾಗ್ರತೆ ಅಂತ ಕೇಳಿದೆ. ಯಾಕಂದ್ರೆ ಸಿಮೋನ ಪೇತ್ರ ಎಂಬ ಹೆಸರು ಯಾವಾಗ ಕೊಡಲಾಗಿತ್ತು? ಇವತನಿಗೆ ಮೊದಲೇ ಕೊಡಲಾಗಿತ್ತು. ಲಿಸನ್ ಕೇರ್ಫುಲಿ. ಯೋಹಾನ ಸ್ನಾನಿಕನ ಮಾತನ್ನು ಕೇಳಿ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದ ಇಬ್ಬರಲ್ಲಿ ಸಿಮೋನ್ ಪೇತ್ರನು ಸಹೋದರನಾದ ಅಂದ್ರೇನು ಒಬ್ಬನಾಗಿದ್ದನು. ಈಗ ಹೋಗ್ತಾ ಇರುವಾಗ ಏನಾಯ್ತು? ಯೇಸು ಕ್ರಿಸ್ತನು ಹೋಗ್ತಾ 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 ಇದ್ದುಕೊಂಡು ಯೇಸು ಕ್ರಿಸ್ತನನ್ನು ಭೇಟಿ ಮಾಡಿಸ್ಲಿಕ್ಕೆ ಹೋಗ್ತಾರೆ. ಯೇಸು ಕ್ರಿಸ್ತನ ವಿಷಯ ಕೇಳಿದ್ದಾರೆ. ಯಾರ ಮೂಲಕವಾಗಿ? ಯೋಹಾನ್ ಸ್ನಾನಿಕನ ಮೂಲಕವಾಗಿ. ಈ ಪೇತ್ರನು ಹಾಗೂ ಅವಾಗ ಸಿಮೋನ್ ಅಂತ ಹೆಸರಲ್ಲ, ಪೇತ್ರನು ಹಾಗೂ ಅಂದ್ರೇನು ಯೇಸು ಕ್ರಿಸ್ತನನ್ನು ಭೇಟಿ ಮಾಡಿಸೋದಕ್ಕಾಗಿ ಯಾರನ್ನು ತಗೊಂಡು ಹೋಗ್ತಾ ಇದ್ದ? ಪೇತ್ರನನ್ನು ಕರೆ ಕಳಿಸ್ಕೊಂಡು ತಗೊಂಡೋಗ್ತಾ ಇದ್ದ. ಯಾಕೆ? ನಾವು ಯಾರನ್ನು ನೋಡಿದ್ದೇವೆ? ಮಸೀಹಾನನ್ನು ನೋಡಿದ್ದೇವೆ. ಬಡವರಿಗೆ ಸುವಾರ್ತೆಯನ್ನು ಸಾರೋನು, ಮನಮುರಿದವರನ್ನು ಗುಣಪಡಿಸುವನು, ಜಜ್ಜಲ್ಪಟ್ಟವರನ್ನು ಬಿಡಿಸುವನು, ಶರೀರಲಿದ್ದವರಿಗೆ ಮುಕ್ತಗೊಳಿಸುವನು, ಸ್ವಸ್ಥತೆಗಳನ್ನು ಮಾಡೋನು, ಕುರುಡರನ್ನು, ಕುಂಟರನ್ನು, ಕುಷ್ಠಗಳನ್ನು ಗುಣಪಡಿಸುವ ಮಸೀಹಾನನ್ನು ನಾವು ನೋಡಿದ್ದೇವೆ ಬಾ ಎಂಬುದಾಗಿ ಹೇಳಿ ಅಂದ್ರಿಯ ತನ್ನ ಸಹೋದರನಾದ ಪೇತ್ರನನ್ನು ಕರ್ಕೊಂಡು ಹೋಗ್ತಾನೆ. ಪೇತ್ರನನ್ನು ನೋಡಿದ ಕೂಡಲೇ ಯೇಸು ಕ್ರಿಸ್ತನು ಹೇಳ್ತಾನೆ, ಯೋನನ ಮಗನೇ, ಯೇಸು ಅವನನ್ನು ನೋಡಿ. ಅವನ ಹೆಸರು ಮೊದಲು ಪೇತ್ರ ಅಲ್ಲ, ಅವನ ಹೆಸರೇನಿತ್ತು? ಸಿಮೋನ್ ಎಂಬುದಾಗಿ. ಯೇಸು ಅವನನ್ನು ನೋಡಿ, ನೀನು ಯೋನನ ಮಗನಾದ ಸಿಮೋನನು, ಇನ್ನು ಮೇಲೆ ನೀನು
ಕೇಪಾ, ಕೇಪಾಸ್ ಎಂಬುದಾಗಿ ಕರೆಯಲ್ಪಡ್ತೀವಿ. ಕೇಪಾ ಅಂದ್ರೆ ಬಂಡಿ ಅಂತ ಅರ್ಥ. ಇದು ಕೇಪಾ ಅನ್ನೋ ಪದ ಅರಮೈಕ್ ಭಾಷೆ. ಇದು ಯಾವ ಭಾಷೆ? ಅರಮೈಕ್ ಭಾಷೆ. ಮತ್ತು ಗ್ರೀಕ್ ಭಾಷೆಯಲ್ಲಿ ಪೇತ್ರ, ಪತ್ರೋಸ್ ಎಂಬುದಾಗಿ ಹೇಳ್ತಾರೆ. ಪೇತ್ರ ಅಂತ ಹೇಳಿದ್ರೆ ಅದು ಬಂಡೆ ಎಂಬುದಾಗಿ ಅರ್ಥ. ನೀನು ಇನ್ನು ಮುಂದೆ ಬಲಹೀನವಾದವನಲ್ಲ, ನೀನು ಬಲವಾದ ಬಂಡೆ ಎಂಬುದಾಗಿ ಯೇಸು ಕ್ರಿಸ್ತನು ಸಿಮೋನನನ್ನು ಪೇತ್ರ ಎಂಬುದಾಗಿ ಮೊದಲು ಹೆಸರು ಕರೀತಾನೆ. ಆವಾಗ ಪೇತ್ರನು ಯೇಸು ಕ್ರಿಸ್ತನ ಆ ನುಡಿಯನ್ನು ಕೇಳಿ ಆತನು ಆಶ್ಚರ್ಯಚಕಿತನಾಗಿ ಆತನಿಗೆ ಶರಣನಾಗ್ತಾನೆ, ಆತನಿಗೆ ಸಮರ್ಪಿಸ್ತಾನೆ. ಆಮೇಲೆ ತನ್ನ ದಿನನಿತ್ಯದ ಕೆಲಸಕ್ಕಾಗಿ ಆತನು ಹೊರಟಿರ್ತಾನೆ. ಲಿಸನ್ ಕೇರ್ಫುಲಿ. ಆತ ದಿನನಿತ್ಯ ಕೆಲಸ ಮಾಡ್ತಾರೆ. ಯೇಸು ಯಾರು? ಮಸಿಹ, ಜಗದ್ರಕ್ಷಕ, ಮೋಸೆ ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ, ಪ್ರವಾದಿ ಹೇಳಲ್ಪಟ್ಟಿರ್ತಕ್ಕಂಥ ಆತನೇ ನಿಜವಾದ ಮತ್ತು ಅದ್ಭುತವಾದಂಥ ಪ್ರವಾದಿಯಾಗಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಅನೇಕ ಬಡ ದೀನ ದಲಿತರಿಗೆ ಮುಕ್ತಗೊಳಿಸಲು, ಅವರ ಬಡತನವನ್ನು ಮುಕ್ತಿಗೊಳಿಸಲು ಬಂದಿರತಕ್ಕಂಥವನು ಎಂಬುದಾಗಿ ಈತನಿಗೆಲ್ಲ ಗೊತ್ತಿದೆ. ಕೇಳಿದ್ರು, ಹೌದು ಮಸಿಹ ಅಲ್ಲ ಎಂಬುದಾಗಿ ಆತನ ಒಂದು ನುಡಿಯನ್ನು ಕೇಳಿ ಈತನು ಏನು ಮಾಡಿದಾನೆ? ಕಾನಾ ಊರಿನ ಮದುವೆಯಲ್ಲಿ ಏನು ಮಾಡಿದಾನೆ? ನೀರನ್ನು ದ್ರಾಕ್ಷಾರಸವಾಗಿ ಮಾಡಿದಾನೆ. ಅಲ್ಲೇ ಪೇತ್ರರು ಮತ್ತು ಯೋಹಾನನು ಇವರೆಲ್ಲ ಇದ್ರ ಅಲ್ಲೆಲ್ಲ ವೆರಿ ಗುಡ್. ಅಲ್ಲಿ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಕಣ್ಣು ಮುಂದೆ ಈ ಅದ್ಭುತಗಳು ಮಾಡಿದ ಮೇಲೆ ಆವಾಗ ಯೇಸು ಕ್ರಿಸ್ತನನ್ನು ಈತನು ಮಸಿಹ ಅಂತ ಯಾರು ನಂಬಿದ್ರು? ಈತನು ಪ್ರವಾದಿ ಎಂದು ನಂಬಿದ್ರು. ಯಾರು? ಇವರು. ಅಲ್ಲಿ ಪೇತ್ರನು ಇದ್ದನೆಂಬುದಾಗಿ ಎವಿಡೆನ್ಸ್ ಏನು? ತನಿಖೆ. ವಿಶೇಷ ತಜ್ಞರು, ತನಿಖೆ ತಜ್ಞರು ಬಂದಿರು, ತನಿಖೆದಾರರು. ಹಲ್ಲೆಲೂಯಾ. ಅದಕ್ಕಾಗಿ ಇಲ್ಲಿ ಗಮನಿಸ್ತೀರಿ ನೀವೆಲ್ಲರೂ ನನ್ನ ಜೊತೆಲಿ. ಈ ಕೇಪಾಸ್ ಎಂಬುದಾಗಿ ಹೇಳಿದ್ದಾನೆ. ಆಮೇಲೆ ಯೇಸು ಕ್ರಿಸ್ತನು ಗಲಿಲಿಯ ಸಮುದ್ರದ ಹತ್ರ ಇಬ್ಬರನ್ನು ನೋಡಿದನೆಂಬುದಾಗಿದೆ. ಇದೇ ಮಾತು ಲೂಕಾಸ್ ಸುವಾರ್ತೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ಈ ರಹಸ್ಯವನ್ನು, ಕಂಪ್ಲೀಟ್ ಸ್ಟೋರಿ. ಅಲ್ಲಿ ಯೇಸು ಕ್ರಿಸ್ತನು ಮತ್ತೈ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಿ ಮಾಡ್ತೇನೆ, ನೀವು ನನ್ನ ಹಿಂಬಾಲಿಸಿ ಅಂತ ಹೇಳಿದ್ರೆ ಕೂಡಲೇ ಬಿಟ್ಟು ಬಂದ್ರಂತಿದೆ. ಅದ್ರಲ್ಲಿ ಏನು ಜರುಗಿದೆ ಅಂತ ಕೇಳಿದ್ರೆ ಆಶ್ಚರ್ಯಚಕಿತರಾಗ್ತಾರೆ. ಅದು ಲೂಕಾಸ್ ವಾರ್ತೆ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನವರೆಗಿದೆ. ನಾನು ಒಂದೊಂದಾಗಿ ಹೇಳ್ತೇನೆ. ಓದ್ತೀರಿ? 1ನೇ ವಚನ ಓದ್ತೀರಿ. ಒಂದಾನೊಂದು ದಿವಸದಲ್ಲಿ ಜನರು ಒಟ್ಟಾಗಿ ಜನಸಮೂಹವಾಗಿ ಬಂದು ಆ ಯೇಸು ಕ್ರಿಸ್ತನನ್ನು ಒತ್ತಾಯ ಮಾಡಿ, ಕಿಂಗ್ ಜೇಮ್ಸ್ ತೆಗೆದಿಡ್ರಿ. ಏನು? ಹಾಗಿಲ್ರಿ, ಬಹಳ ಚೆನ್ನಾಗಿದೆ. ಯೇಸು ಕ್ರಿಸ್ತನನ್ನು ನಮಗೆ ವಾಕ್ಯವನ್ನು ಹೇಳು ಎಂಬುದಾಗಿ ಯೇಸು ಕ್ರಿಸ್ತನನ್ನು ಭಿನ್ನ ಮಾಡಿಕೊಂಡ್ರಂತೆ ಅವರು. ಈಗಿನ ಕಾಲದ ಸುವಾರ್ತಿಕರು ಹೋಗಿ ಬೋಧಕರು ಹೋಗಿ ವಾಕ್ಯವನ್ನು ಹೇಳಿ ಯಾರು ಭಿನ್ನ ಮಾಡ್ತಾರ? ಅಪ್ಪ, ಈ ತಲೆನೋ ಬೋಧಕರು ಬಂದಿದ್ದಾರೆ ಎಂಬುದಾಗಿ ಕೆಲವು ಜನ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನ ಎಂಥ ಬೋಧಕನಂದ್ರೆ, ಯೇಸು ಕ್ರಿಸ್ತನನ್ನು ಜನಸಮೂಹ ಬಂದು ಒತ್ತಾಯ ಮಾಡಿದನಂತೆ. ಅಯ್ಯ, ನಮಗೆ ದೇವರ ವಾಕ್ಯವನ್ನು ಹೇಳಯ್ಯ. ನಿನ್ನ ಬಾಯಿಂದ ಬರತಕ್ಕಂಥ ನುಡಿಗಳು ನಮ್ಮ ಆತ್ಮ, ನಮ್ಮ ಪ್ರಾಣ, ನಮ್ಮ ದೇಹಗಳನ್ನು ಚೈತನ್ಯಗೊಳಿಸ್ತಾ ಇದೆ, ನಮ್ಮ ಮನಸ್ಸುಗಳನ್ನು ಮಾರ್ಪಾಟ ಮಾಡ್ತಾ ಇದೆ, ನಮ್ಮ ಕೊಳಕು ಬುದ್ಧಿಗಳನ್ನು ಹೋಗಲಾಡಿಸ್ತಾ ಇದೆ, ನಮ್ಮ ಜೀವನವನ್ನು ಧನ್ಯವಾಗಿ ಮಾಡ್ತಾ ಇದೆ. ಆದ ಕಾರಣ ಒತ್ತಿರಿ ಮಾತು ಬ್ರದರ್ ಅಣ್ಣ. ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಮತ್ತೆ ಲೂಕಾಸ್ ವಾರ್ತೆ 5ನೇ ಅಧ್ಯಾಯ 1ನೇ ವಚನ, ಅವರು ಕ್ಯಾಮ್ರಾವನ್ನು ಕೂಡ ನಿಯಂತ್ರಿಸ್ತಾರೆ, ಅದೇ ಸಮಯದಲ್ಲಿ ಓದ್ತಾರೆ. ದೇವರು ಅವರಿಗೆ ಬಹಳ ಒಳ್ಳೇದು ಮಾಡಲಿ, ಅವರ ಕುಟುಂಬವೆಲ್ಲ ಆ ದೇವರು ಆಶೀರ್ವದಿಸಲಿ. ಹಲ್ಲೆಲೂಯಾ. 5ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ ಆತನು ಗೇನಸರೇತ್, ಎಂತ ಕೆರೆ? ಗೇನಸರೇತ್ ಕೆರೆಯ ಬಳಿಯಲ್ಲಿ ನಿಂತುಕೊಂಡಿದ್ದಾಗ ಜನರು ಜನಸಮೂಹವು ದೇವರ ವಾಕ್ಯವನ್ನು ಯೇಸುವಿನ ಬಾಯಿಂದ ಕೇಳುವುದಕ್ಕಾಗಿ ಆತನ ಮೇಲೆ ನೂಕಾಡುತ್ತಿದ್ದರು. ಆತನ ಮೇಲೆ ನೂಕಾಡುತ್ತಿದ್ದರು. ಈ ಪ್ರೆಸ್ಡ್ ಅಬೌಟ್ ಹಿಮ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ಇಂಗ್ಲಿಷ್ನಲ್ಲಿ ಈ ಪ್ರೆಸ್ಡ್ ಅನ್ನೋ ಪದ ನಮ್ಮ ತರ್ಜುಮಗಾರರು ಸ್ವಲ್ಪ ಅಪಾರ್ಥ ಮಾಡ. ಪ್ರೆಸ್ಡ್ ಅಂದ್ರೆ ಪ್ರೆಸಿಡೆಂಟ್ ಅಂದ್ರೆ ನಮ್ಮ ಜನ ನೂಕಾಡ್ತಿದ್ರು ಇಕ್ಕಟ್ಟಲ್ಲಿ ಎಂಬುದಾಗಿ ತಿಳ್ಕೊಂಡಿದ್ದಾರೆ. ಅದಕ್ಕಾಗಿ ನೆಕ್ಸ್ಟ್ ಕಿಂಗ್ ಜೇಮ್ಸ್ ಬೈಬಲ್ ಅನ್ನು ನಾನು ತರ್ಜಮೆ ಮಾಡ್ಬೇಕಂತಿದ್ದೀನಿ. ಎಲ್ಲರೂ ನನಗಾಗಿ ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ಇದರಲ್ಲಿ ವ್ಯಾಖ್ಯಾನದ ಸತ್ಯದಿಂದ ಕೂಡ ನಿಮ್ಗೆ ಅರ್ಥ ಆಗಲಿ ಎಂಬುದಾಗಿ. ಯಾಕಂದ್ರೆ ಇವರೆಲ್ಲರೂ ಜನಸಮೂಹ ಬಂದು ಯೇಸು ಕ್ರಿಸ್ತನ ಹತ್ರ ಒತ್ತಾಯ ಮಾಡಿದರಂತೆ.
ಬೇಡಿಕೊಂಡ್ರಂತೆ ವಾಕ್ಯಗಳನ್ನು ಹೇಳು ಎಂಬುದಾಗಿ. ತದನಂತರ ಆತನು ಕೆರೆಯ ಬಳಿಯಲ್ಲಿ 2 ದೋಣಿಗಳನ್ನು ಕಂಡನು. ಕೆರೆ ಬಳಿಯಲ್ಲಿ 2 ದೋಣಿಗಳನ್ನು ಕಂಡನು. ಬೆಸ್ತರು ಅವುಗಳಿಂದ ಹೊರಗೆ ಹೋಗಿ ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಬೆಸ್ತರು ತಮ್ಮ ಬಲೆಗಳನ್ನು ತೊಳೆಯುತ್ತಿದ್ದರು. ಆಗ ಅವುಗಳಲ್ಲಿ ಸಿಮೋನನಾಗಿದ್ದ ದೋಣಿಯನ್ನು, ಈಗ ಸಿಮೋನ್ ಗಮನಿಸ್ತಿರಲ್ರು, ಸಿಮಿಯೋನನಾಗಿರ್ತಕ್ಕಂಥವನು ದೋಣಿಯಲ್ಲಿ. ಆತನು ಹತ್ತಿದ ಮೇಲೆ ಅದನ್ನು ಭೂಮಿಯಿಂದ ಸ್ವಲ್ಪ ನೂಕಬೇಕೆಂದು. ಈಗ ನಾನು ಹೇಳ್ತೀನಿ ಸ್ಟೋರಿ. ಇಲ್ಲಿ ಈ ಸಾ 2 boats, 2 ದೋಣಿಗಳನ್ನು ನೋಡಿದ. ಅದರೊಳಗೆ ಒಂದು ದೋಣಿಯಲ್ಲಿ ಯೇಸು ಕ್ರಿಸ್ತನ ಹತ್ಕೊಂಡು ಸ್ವಲ್ಪ ನೀರೊಳಗೆ ದುಗುಸಪ್ಪ. ಯಾಕಂದ್ರೆ ಇಲ್ಲಿ ನಮಗೆ ವೇದಿಕೆ ಇಲ್ಲ, ಏನಿಲ್ಲ, ಸ್ಟೇಜ್ ಇಲ್ಲ. ಅದಕ್ಕಾಗಿ ಅವನ ದೋಣಿಯನ್ನು ಏನು ಮಾಡ್ಕೊಂಡಾನೆ, ಸ್ಟೇಜ್ ಮಾಡ್ಕೊಂಡು ಅಲ್ಲಿ ನಿಂತು. ಯಾಕಂದ್ರೆ ಸಮುದ್ರದ ತೀರದಲ್ಲಿ ಎಲ್ಲರೂ ಕೂತಿದ್ದಾರೆ. ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನುಡಿಗಳು, ವಾಕ್ಯಗಳನ್ನು ಕೇಳಿ ತಮ್ಮ ಜೀವನವನ್ನು ಧನ್ಯ ಮಾಡಿಕೊಳ್ಳಬೇಕೆಂಬುದಾಗಿ ಕೂತ್ಕೊಂಡಿರುವ ಸಮಯದಲ್ಲಿ ಜರುಗಿರ್ತಕ್ಕಂಥ ಒಂದು ಸಂಗತಿ ಗಮನಿಸ್ತೀರಿ. ಅಲ್ಲೇ ಗೆನಸರೇತ್ ಎಂಬ ಕೆರೆಯಲ್ಲಿ, ದಯಮಾಡಿ ಬರೆದಿಟ್ಕೊಳ್ತೀರಿ, ಗೆನಸರೇತ್ ಎಂಬ ಕೆರೆ ಅಂದ್ರೂ ಒಂದೇ, ಗಲಿಲಿಯ ಸಮುದ್ರ ಅಂದ್ರೂ ಒಂದೇ. ಅದಕ್ಕಾಗಿ ನಾವು ಅಪಾರ್ಥ ಮಾಡ್ಕೊಂಡು ಬಿಟ್ಟಿದ್ದೇವೆ. ಈ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಗಲಿಲಿಯ ಸಮುದ್ರ, ಇಲ್ಲಿ ನಾವು ಏನು ನೋಡ್ತಾ ಇದ್ದೇವೆ, ಗೆನಸರೇತ್ ಸಮುದ್ರ ಅಂದ್ರೆ ಇದು ಬೇರೆ ಕಡೆ, ಅದು ಬೇರೆ ಕಡೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಸೇವೆ ಆರಂಭದಲ್ಲಿ ಆತನ ಸೇವೆ ಸ್ಟಾರ್ಟ್ ಮಾಡಿದೆ ಎಲ್ಲಿ, ಗಲಿಲಿಯ ಸೀಮೆಗಳಲ್ಲಿ. ಆತನು 40 ದಿವಸ ಉಪವಾಸ ಮಾಡಿ ಇಳಿದು ಬಂದಾಗ ಗಲಿಲಿಯ ಸೀಮೆಯಲ್ಲಿ ಆತನ ಸೇವೆ ಮಾಡ್ತಾ ಬಂದ. ಅದಕ್ಕಾಗಿ ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನ, ಅದಕ್ಕಿಂತ ಮುಂಚೆ ಆತನು ದೇವರ ರಾಜ್ಯದ ಸುವಾರ್ತೆಯನ್ನು ಅಲ್ಲೇ ಬರ್ತೀರಿ ಅಲ್ಲ, 18ನೇ ವಚನ. ಆತನು ಮೊದಲು 17ನೇ ವಚನದಲ್ಲಿ ಮನಸ್ಸು ತಿರುಗಿಕೊಳ್ಳ್ರಿ ಎಂಬುದಾಗಿ ದೇವರ ಸುವಾರ್ತೆಯನ್ನು ಸಾರ್ತಾ ಬಂದನು. ಅಂದಿನಿಂದ ಯೇಸು ಪರಲೋಕ ರಾಜ್ಯ ಸಮೀಪದಲ್ಲಿದೆ, ದೇವರ ಕಡೆಗೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಸುವಾರ್ತೆ ಸಾರಿಕೊಳ್ತಾ ಬಂದ. ಸುವಾರ್ತೆ ಸಾರಿಕೊಳ್ತಾ ಎಲ್ಲರಿಗೆ ಮನಸ್ಸಾಂತರ ತಿಳ್ಕೊಳ್ಳೋ ಎಂಬುದಾಗಿ ಗಲಿಲಿಯದಲ್ಲಿ ಆತನು ಗಲಿಲಿಯಕ್ಕೆ ಬಂದು ಈ ವಾರ್ತೆಯನ್ನು ಸಾರ್ತಾ ಇದ್ದ. ನಾಸರೇತನ್ನು ಬಿಟ್ಟು ಗಲಿಲಿಯಲ್ಲಿ ಸುವಾರ್ತೆ ಸಾರ್ತೆ. ಆ ಸಮಯದಲ್ಲಿ ಸುವಾರ್ತೆ ಸಾರ್ತಾ ಬಂದಿರತಕ್ಕಂಥ ಆತನು ಮೊದಲನೇ ಅದ್ಭುತ ಏನ್ ಮಾಡಿದ್ದಾನೆ, ಈ 18ನೇ ವಚನ ನಾವೇನ್ ಮಾಡಿಬಿಟ್ಟಿವೆ, ಯೇಸು ಕ್ರಿಸ್ತನು ಡೈರೆಕ್ಟ್ ಆಗಿ ಪೇತ್ರನನ್ನು ಕರೆದ. ಪೇತ್ರರು ಬಂದ್ಬಿಟ್ಟಿದ್ದಾನೆ. ಇಲ್ಲ, ಇಲ್ಲಿ ಬಹಳ ದೊಡ್ಡ ನಂಬಲಾಗಲಾರದಂತ ಅಸಂಭವವಾದಂಥ ಒಂದು ಆರ್ಥಿಕ ಬಿಸ್ನೆಸ್ ಅಲ್ಲಿ, ಅವ್ರು ಮಾಡತಕ್ಕಂಥ ವ್ಯವಸಾಯದಲ್ಲಿ, ಅವ್ರು ಮಾಡತಕ್ಕಂಥ ಬೆಸ್ತರ ಕೆಲಸದಲ್ಲಿ ದೇವರೊಂದು ದೊಡ್ಡ ಅದ್ಭುತ ಮಾಡಿದಾನೆ. ಅದು ನಾವು ಲೂಕಾ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದ್ತೀವಿ. ಅದಕ್ಕೆ ಯಾಕಂದ್ರೆ ಲೂಕಾ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಗೆನಸರೇತ್ ಎಂಬ ಕೆರೆಯ ಪಕ್ಕದಲ್ಲಿ, ತೀರದಲ್ಲಿ, ಮತ್ತು ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಗಲಿಲಿಯ ಸಮುದ್ರದ ದಡದಲ್ಲಿ ಎಂಬುದಾಗಿ ಹೇಳಿರುವಾಗ ನಾವು ಇದು ಬೇರೆ ಎಂಬುದಾಗಿ ತಿಳ್ಕೊಂಡಿವೆ. ಅದನ್ನು ಅಪಾರ್ಥ ಮಾಡಿಕೊಳ್ಳಬಾರದು. ಗಲಿಲಿಯ ಸಮುದ್ರ ಅಂದ್ರೂ ಒಂದೇ, ಗೆನಸರೇತ್ ಕೆರೆ ಅಂದ್ರೂ ಒಂದೇ. ಈ ಒಂದೇ ಸಮಯದಲ್ಲಿ ನಡೆದಿರತಕ್ಕಂಥ ಸಂಗತಿ ಏನಂದ್ರೆ, ಯೇಸು ಕ್ರಿಸ್ತನು ಆ ಒಂದು ಗಲಿಲಿಯ ಸಮುದ್ರದ ಹತ್ರ ನಿಂತಿರ್ತಕ್ಕಂಥ 2 ನಾವೆಗಳನ್ನು ತೆಗೆದುಕೊಂಡು ನಿಂತಿರ್ತಕ್ಕಂಥವ್ರು ಯಾರು, ಪೇತ್ರನು ಮತ್ತು ಸಿಮಿಯೋನನು ಮತ್ತು ಅಂದ್ರಿಯನು. ಆಗ ಈತನೇನು ಮಾಡಿದಾನೆ, ಆ ಪೇತ್ರನಿಗೆ ಹೇಳ್ದ. ಪೇತ್ರ ಪರಿಚಯ ಇಲ್ಲದ್ರೆ ನಾವೇ ಕೊಡ್ತಾರೇನ್ರಿ? ಫಸ್ಟ್ ಆಫ್ ಆಲ್ ಲಿಸನ್ ಕೇರ್ಫುಲಿ. ಯೇಸು ಕ್ರಿಸ್ತನು ಬಂದು ಡೈರೆಕ್ಟ್ ಆತನ ನಾವೆಯನ್ನು ಹತ್ತಿದ. He got into the boat and which the Simon, ಅದು ಸೈಮನ್ ಇತ್ತು. ಅದು ಯಾರ್ದಿತ್ತು? ಸಿಮಿಯೋನನು. ಆತನ ಹೆಸರು ಮೊದಲು, ಆಮೇಲೆ ಪೇತ್ರ ಆಯ್ತು. ಈಗ ಸಿಮಿಯೋನನಿತ್ತು. ಹತ್ತಿದ ಕೂಡಲೇ, ಲಕ್ಷ್ಯ ಕೊಟ್ಟು ಕೇಳ್ತೀರಿ ಬಹಳ ಜಾಗ್ರತೆಯಿಂದ, ಹತ್ತಿದ ಕೂಡಲೇ ಪೇತ್ರನ ಹೇಳಿದ, ಸ್ವಲ್ಪ ನಾವೇನು ನೀರು ಒಳಗೆ ದುಗುಸು. ಯಾಕಂದ್ರೆ ತೀರದಲ್ಲಿ ಎಲ್ಲಾ ಜನ ನೀರೊಳಗೆ ಬರೋದಿಲ್ಲ, ಎಲ್ಲ ನುಕ್ಕೊಂಡು ಬಂದ್ಬಿಡ್ತಾರೆ. ನೀರೊಳಗೆ ದುಗುಸು ಅವ್ರನ್ನೆಲ್ಲ ಕೆಳಗೆ ಕೊಂಡಿಸ್ಬಿಟ್ರು. ಈತನಿಗೆ ಸ್ಟೇಜ್ ಇಲ್ಲ, ಅವಾಗ ವೇದಿಕೆ ಇಲ್ಲ. ನಮಗೆ ವೇದಿಕೆ ಸಿಕ್ಕರೆ ಬಹಳ ಸಂತೋಷ. ವೇದಿಕೆ ಸಿಗುತ್ತಾಗ ನಾವು ಸ್ವಾರ್ಥ ಸಾರೋದಿಲ್ಲ, ನಮಗೆ ವೇದಿಕೆ ಬೇಕು. ಆದ್ರೆ ಯೇಸು ಕ್ರಿಸ್ತನು ಎಲ್ಲಿ ನಿಂತಾನೋ, ಎಲ್ಲಿ ಕುಂತನೋ ಅದೇ ವೇದಿಕೆ. ಯಾಕಂದ್ರೆ ಜನರು ವೇದಿಕೆಯನ್ನು ನೋಡಿ ಎಲ್ಲ ಬಂದಿದ್ದು ಯೇಸು ಕ್ರಿಸ್ತನ ಬಾಯಿಂದ ಬರ್ತಿರ್ತಕ್ಕಂಥ ಮಧುರವಾದಂಥ, ಸುಖ ನೀಡತಕ್ಕಂಥ, ಶಾಂತಿ ಸಮಾಧಾನ ನೀಡತಕ್ಕಂಥ ಪರಲೋಕ ರಾಜ್ಯದ ಒಳ್ಳೆ ವಾರ್ತೆ, ಸ್ವಾರ್ಥೆಯನ್ನು ಕೇಳೋದಕ್ಕಾಗಿ ಜನಸ್ತೋಮವಾಗಿ ಬಂದಿದ್ದರಲ್ಲಿ ಆಗಿರ್ತಕ್ಕಂಥ ಸಂಗತಿ ಗಮನಿಸ್ತೀರಿ. ಇಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ಬಂದಿರತಕ್ಕಂಥ ಎಲ್ಲಾ ಜನ ಸಮೂಹಕ್ಕೆ
ಎಲ್ಲ ಜನ ಸಮೂಹಕ್ಕೆ ಏನ್ ಮಾಡಿದಾನಂದ್ರೆ ಆ ಗೇನಸರೆತ್ ಸೀಮೆ ಅಂದ್ರು, ಗೇನಸರೆತ್ ಕೆರೆ ದಡದಲ್ಲಿ ಅಂದ್ರು ಮತ್ತು ಗಲಲಿಯ ಸೀಮೆ ಅಂದ್ರು ಒಂದೇ. ಈ ಎಲ್ಲ ಜನರಿಗೆ ಆ ಸಮುದ್ರದ ತೀರದಲ್ಲಿ ನಾವೆ ಮೇಲೆ ಪೇತ್ರನ ಸಿಮೋನ್ ನಾವೆ ಮೇಲೆ ನಿಂತುಕೊಂಡು ಯೇಸು ಕ್ರಿಸ್ತನು ಅಲ್ಲಿ ಅನೇಕ ಜನರಿಗೆ ಸಂಬೋಧಿಸಿದನು. ಬೋಧಿಸುವಾಗ ಪೇತ್ರನು ಮತ್ತು ಅಂದ್ರೆ ಸಿಮೋನ್ ಪೇತ್ರನಾಗಿರ್ತಂತ ಪೇತ್ರನು ಮತ್ತು ಅವರ ಸಹೋದರನು ಮತ್ತು ಅವರು ಅಲ್ಲೇ ಬಲೆಯನ್ನು ಅವರ ಬಲೆಗಳನ್ನು ತೊಳ್ಕೊಳ್ತಾ ಶುದ್ಧೀಕರಿಸಿಕೊಳ್ತಾ ಇದ್ರು. ಇವರು ಕೆಲಸ ಮಾಡ್ತಾ ಮಾಡ್ತಾ ಕೇಳ್ತಾ ಇದ್ದಾರೆ. ಯಾರು? ಸಿಮೋನ್ ಪೇತ್ರನು. ಯಾಕಂದ್ರೆ ಯೇಸು ಕ್ರಿಸ್ತನ ವಚನ. ಆದರೆ ಯೇಸು ಕ್ರಿಸ್ತನ ನೇರವಾಗಿ ಆ ನಾವೇನಲ್ಲಿ ದುಗುಸು ನಾನು ಸ್ವಲ್ಪ ಪ್ರಸಂಗ ಮಾಡ್ಬೇಕಂದ್ರೆ ಈತನು ಏನ್ ಮಾಡಿದಾನೆ? ವಿಧೇಯನಾಗಿದ್ದಾನೆ. ಯಾಕಂದ್ರೆ ಯೇಸು ಕ್ರಿಸ್ತನ ಯಾರಂತ ಯಾರಿಗೆ ಗೊತ್ತಿತ್ತು? ಪೇತ್ರ ಮತ್ತು ಅಂದ್ರೇಯನಿಗೆ ಗೊತ್ತಿತ್ತು. ಹೀಗೆ ಜರುಗಿದ ನಂತರ ಅಲ್ಲೇ ಸುವಾರ್ತೆ ಸಾರಿದ್ದಾನೆ. ಇಸ್ ಇಟ್ ಕ್ಲಿಯರ್? ಅಲ್ಲಿ ದೇವರ ರಾಜ್ಯದ ವಾರ್ತೆ ಸಾರಿದಾನ್ರಿ. ಅಲ್ಲಿ ಅರ್ಥ ಆಯ್ತಾ? ದೇವರ ರಾಜ್ಯದ ವಾರ್ತೆಯನ್ನು ಸಾರಿದ ಕೂಡಲೇ 4ನೇ ವಚನ, ಆತನು ಮಾತನಾಡುವುದನ್ನು ನಿಲ್ಲಿಸಿ ಮುಗಿಸಿದ ಮೇಲೆ ಸಿಮೋನ್ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸು, ಮೀನಿನ ಬೇಟೆಗಾಗಿ, ಮೀನು ಹಿಡಿಯುವುದಕ್ಕಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ ಸಿಮೋನನಿಗೆ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಇಲ್ಲಿ ನಡೆದಿರತಕ್ಕಂಥ ಅದ್ರಿ ಹೇಳಿದ ಕೂಡಲೇ ಆಗ ಯೇಸುವನ್ನು ಏನಂತ ಕರೆದ? ಮಾಸ್ಟರ್ ಅಂತ ಕರೆದ. ಏನಂತ ಕರೆದ? ಗುರುವೇ ಎಂಬುದಾಗಿ ಕರೆದ. ಯಾಕಂದ್ರೆ ಯೇಸು ಕ್ರಿಸ್ತನನ್ನು ಗುರು ಎಂದು ಒಪ್ಕೊಂಡಿದ್ದವರು ಯಾರು? ಪೇತ್ರನು. ಆದರೆ ಆತನು ಮಸಿಯ ಅಂತ ಕೇಳಿದಾನೆ, ಆತನ ಅದ್ಭುತಗಳು ಸೂಚಕಗಳನ್ನು ಕೇಳಿದಾನೆ. ಆದರೆ ಯೇಸುವನ್ನು ಒಡೆಯನೇ ಎಂದು ಕರೆದಿಲ್ಲ. ಆದರೆ ಆತನ ಏನೆಂದು ಒಪ್ಕೊಂಡಿದ್ದಾನೆ? ಮಾಸ್ಟರ್. ಅಂದ್ರೆ ಆತನು ಆ ಗುರುವಿನ ಸ್ಥಾನದಲ್ಲಿ ಇದ್ದಿದ್ದಕ್ಕಾಗಿ ಪೇತ್ರನು ಏನು ಮಾಡಿದಾನೆ? ತೆಗೆದು ನಾವೇನು ಹಿಂದಕ್ಕೆ ಸ್ವಲ್ಪ ತೆಗೆದುಕೊಂಡು ಬಂದು ನಿಲ್ಲಿಸಿ ನಾವೇನು ಕದಲದಂತೆ ಎಲ್ಲ ಲಂಗರ್ಗಳನ್ನು ಹಾಕಿ ಕಟ್ಟಿಟ್ಟಿದ್ದ. ಆಗ ಯೇಸು ಕ್ರಿಸ್ತನ ಅದರ ಮೇಲೆ ನಿಂದು ಸುವಾರ್ತೆ ಸಾರಿದ ಕೂಡಲೇ ಅಲ್ಲೇ ಬೋಧಿಸಿದ ಕೂಡಲೇ ಬೋಧಿಸುವುದನ್ನು ನಿಲ್ಲಿಸಿ ಅಂತಿದೆ, ನಿಮ್ಮಲ್ಲಿ ಮುಗಿಸಿದಂತಿದೆ. ಈ ಸ್ಟಾಪ್ಡ್ ಸ್ಪೀಕಿಂಗ್ ಅಂತಿದೆ. ಕಿಂಗ್ ಜೇಮ್ಸ್ ಅಲ್ಲಿ ಓದ್ರಿ. ಎಲ್ಲಿದೆ ಅದು ಮಾತು? 2ನೇ ವಚನ ಓದ್ರಿ. 4 ಓದ್ರಿ. 5ನೇ ಅಧ್ಯಾಯ, ಲೂಕಾಸ್ ವಾರ್ತೆ 5ನೇ ಅಧ್ಯಾಯ. ನಾನು ಹೇಳ್ತೀನಿ, ವೆನ್ ಈ ಸ್ಟಾಪ್ಡ್ ಸ್ಪೀಕಿಂಗ್, ಯಾವಾಗ ಆತನು ಮಾತನಾಡುವುದನ್ನು ನಿಲ್ಲಿಸಿದನೋ, ಮುಗಿಸಿದನೋ, ಉಪದೇಶ ಮಾಡಿದನು, ಮುಗಿಸಿದ ಮೇಲೆ ಸಿಮೋನನಿಗೆ ಅಷ್ಟೇ ಸಾಕು. ಥ್ಯಾಂಕ್ ಯು. ಈಗೇನು ಹೇಳ್ತಾನೆ? ಸಿಮೋನ್, ನಾನು ಬಡವರಿಗೆ ಸುವಾರ್ತೆ ಹೇಳಿಕ್ ಬಂದಿದ್ದೇನೆ ಎಂಬುದಾಗಿ ನೀನು ಕೇಳಿದೀಗ. ಹಾಗಾದ್ರೆ ಒಂದು ಕೆಲಸ ಮಾಡೋನು, ನೀನು ಆಳವಾದ ಸಮುದ್ರದಲ್ಲಿ ಆಳವಾಗಿ ದೋಣಿಯನ್ನು ನಡೆಸು, ಅಲ್ಲೇ ಮೀನನ್ನು ಬೇಟೆಯಾಡ್ಲಿಕ್ಕೆ ಹೋಗೋಣ. ಆದರೆ ಇವರು ಸಿಮೋನಿಯವರಿಗೆ ಹೇಳಿಲ್ಲ. ಯೇಸು ಕ್ರಿಸ್ತನಿಗೆ ಹೇಳಿದನ? ಹೇಳಿಲ್ಲ. ನನಗೆ ಮೀನ ಎಲ್ಲ ರಾತ್ರಿ ಎಲ್ಲ ಸಿಕ್ಕಿಲ್ಲ ಎಂಬುದಾಗಿ. ಎಲ್ಲರ ಅಲ್ಲೂಯ್ಯ, ತನ್ನನ್ನು ನಂಬಿಕೊಂಡಿರತಕ್ಕಂಥ ಭಕ್ತರ ಕಣ್ಣೀರನ್ನು ಅಳಲನ್ನು ಕೇಳತಕ್ಕಂಥ ಸರ್ವೇಶ್ವರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಆತನು ಸುವಾರ್ತೆ ಸಾರ್ತಾ ಇದ್ದಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಅದೇ ಸಮಯದಲ್ಲಿ ನನ್ನ ಭಕ್ತರಿಗೆ, ನನ್ನನ್ನು ನಂಬಿಕೊಂಡು ಬಂದಿದ್ದವರಿಗೆ ಅವರಿಗೆ ಮೇಲು ಮಾಡಬೇಕು. ಸುವಾರ್ತೆ ಸಾರಿದ್ದೇನೆ, ಈಗ ನಾನು ಈ ಸುವಾರ್ತೆ ಎಷ್ಟು ನಿಜ ಇದೆ ಎಂಬುದಾಗಿ ತೋರಿಸಿಕೊಡಬೇಕು. ಬಡವರಿಗೆ ಸುವಾರ್ತೆ ಅಂದರೆ ನಮ್ಮ ಜನರು ಏನಂತೂ ಬೋಧಿಸಿದ್ರು ಅಂದರೆ, ಪೂರ್ವದಲ್ಲಿ ಆತ್ಮೀಕದಲ್ಲಿ ಬಡವರಾಗಿದ್ದವರಿಗೆ ಮತ್ತು ಪಾಪದಲ್ಲಿ ಬಡವರಾಗಿದ್ದವರಿಗೆ, ಪಾಪ ಶಾಪ ರೋಗಗಳೆಲ್ಲ ಪಾಪದಿಂದ ಇದ್ದವರಿಗೆ, ಅಂಥ ಬಡವರಿಗೆ ಯೇಸು ಕ್ರಿಸ್ತ ಸುವಾರ್ತೆ ಸಾಲಿಗೆ ಬಂದಿದ್ದಾನೆ ಹೊರತು ನಿಜವಾದ ಬಡವರಿಗೆಲ್ಲ ಆತ್ಮೀಕವಾದ ಬಡವರಿಗೆ ಎಂಬುದಾಗಿ ಹೇಳ್ತಿದ್ರು. ಇಲ್ಲ, ಹೌದಲ್ಲ? ಆತ್ಮೀಕವಾದ ಬಡವರಿಗೆ ಅಂತೇಳಿ ಎಂಥ ಜ್ಞಾನಿಗಳಿದ್ರು. ಹಲ್ಲೆಲೂಯಾ. ಅದಕ್ಕಾಗಿ ಇಂಥ ಪಂಡಿತರು ಈ ಕಾಲದಲ್ಲಿ ಹುಡ್ತಾರೆ ಎಂಬುದಾಗಿ ಗೊತ್ತಿದ್ದೇ ಯೇಸು ಕ್ರಿಸ್ತನು ಮೊದಲೇ ಹೇಳಿದಾನೆ, ಸಾರೆಫಾತ್ ಊರಿನ ವಿಧವೆಗೆ ನೋಡು, ಏಲಿಯಾ ಹೇಗೆ ಹೋಗಿ ಅವಳ ಆರ್ಥಿಕ ಸ್ಥಿತಿಯಲ್ಲಿ ಕುಗ್ಗಿ ಬಳಲಿ ಆತ್ಮಹತ್ಯೆಗೆ ಹೋಗುತ್ತಿರ್ತಕ್ಕಂಥವಳನ್ನು ರಕ್ಷಿಸಿದ್ದಾನೆ, ಅವಳನ್ನು ಬಿಡಿಸಿದ್ದಾನೆ ಬಡತನದಿಂದ. ಅಷ್ಟಲ್ಲದೆ ಅವರಿಗೆ ರಕ್ಷಣೆಯನ್ನು ಪ್ರಸಾದಿಸಿದ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಇದನ್ನು ಸಾರಿದ ಮೇಲೆ ಅಲ್ಲೇ ಇದೆಲ್ಲ ಮಾತಾಡಿದ ಮೇಲೆ ಹೇಳ್ತಾ ಇದ್ದಾನೆ. ಎಲ್ಲರಿಗೂ
ಹಲ್ಲೆಲೂಯಾ. ಹೇಳಿದ ಕೂಡಲೇ ಅಲ್ಲಿ ಜರುಗಿರ್ತಕ್ಕಂಥ ಅದ್ಭುತವಾದ ಸಂಗತಿ ಏನಂದ್ರೆ, ಈಗೋ ಒಳಗೆ ನಡೆಸು ದೋಣಿಯನ್ನು, ನಾನು ಇನ್ನು ಹೆಚ್ಚಿನ ಮೀನ ಬರುವಂತೆ ನಿನಗೆ ಬೇಟೆ ಮಾಡಿಸ್ತೇನೆ ಎಂಬುದಾಗಿ. ಆಗ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಎಕ್ಸ್ಪರ್ಟ್, ನಾವ್ಯಾರು, ನಾವು ರಾತ್ರಿ ಎಲ್ಲ ಬೇಟೆ ಆಡಿದ್ದೇವೆ, ಮೀನು ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ, ಏನು ಸಿಗಲಿಲ್ಲ ಅಂದ್ರೇನು? ಕೆಗಡ ಬಿ ನೇಮಿಲ್ಲ, ಏಡಿಯೂ ಸಿಗಲಿಲ್ಲ, ಜಿಂಗಾನು ಸಿಗಲಿಲ್ಲ, ಮತ್ತು ಸಣ್ಣ ಮರಿನೂ ಸಿಗಲಿಲ್ಲ, ಬಾಂಗಡಾನೂ ಸಿಗಲಿಲ್ಲ, ಅಥವಾ ಯಾವ ಮೀನ ಸಿಗಲಿಲ್ಲ ಅಂತ ತಿಳ್ಕೊಂಡು ಆತನು ಹೇಳಿದನು. ಹೇಳಿದ್ಕೊಳ್ಳಿ ಯೇಸು ಆಮೇಲೆ ಹೇಳಿದ್ದಾನೆ, ಎಸಯ್ಯ ನಾವು ಎಸಯ್ಯ ನಾವು ರಾತ್ರಿ ಎಲ್ಲ ದುಡಿದೆವು. ಅಂದ್ರೆ ದೇ ಆರ್ ಎಕ್ಸ್ಪರ್ಟ್ಸ್. ಯಾರು? ಸೀಮೋನ್ ಹಾಗೂ ಆತನ ಸಹೋದರನು ತಜ್ಞರು. ಇವರು ಎಂಥವರು? ಮೀನು ಹಿಡಿಯೋದ್ರಲ್ಲಿ ಬಹಳ ಪಳಗಿದ್ದವರು, ಇವರು ಬಹಳ ಅನುಭವ ಇದ್ದವರು. ಯಾವ ಸಮಯದಲ್ಲಿ, ಯಾವ ಟೈಮ್ನಲ್ಲಿ, ಯಾವ ವಾತಾವರಣ ಇದ್ದಾಗ, ಎಂಥ ಸಮಯದಲ್ಲಿ ಹೋಗಿ ಮೀನು ಹಿಡಿದ್ರೆ ಹೆಚ್ಚಿನ ಮೀನ ತಾಗುತ್ತದೆ ಎಂಬುದಾಗಿ ಗೊತ್ತಿತ್ತು. ಅಷ್ಟೆಲ್ಲ ಪ್ರಯತ್ನ ಮಾಡಿದ್ದೇವೆ ಸರ್, ಗುರುವೇ ಎಂಬುದಾಗಿ ಹೇಳಿ, ಆದರೂ ಎಂಬುದಾಗಿ ಹೇಳಿದ್ದೇನೆ. ಎಲ್ಲ ಆದರೂ ನಿನ್ನ ಮಾತಿನಂತೆ, ರಾತ್ರಿ ಎಲ್ಲ ಬಹಳ ಪ್ರಯಾಸ ಪಟ್ಟಿವಿ, ಆದರೂ ಓದ್ರಿ ಆ ಮಾತ್ರ, ಆದರೆ ನಿನ್ನ ಮಾತಿನಂತೆ ನಾವು ಬಲೆಗಳನ್ನು ಹಾಕುತ್ತೇವೆ. ಇದು ಎಲ್ಲಿ ಕಲ್ತ ಆತನು? ಎಲ್ಲಿ ಕಲ್ತಾ ಇದ್ದು? ಯಾರು ಹೇಳಿದ್ರು? ಇದು ಎಲ್ಲಿ ಕಲ್ತ? ಅದು ಯೋಹಾನ್ ಸ್ನಾನಿಕನ ಹೇಳಿದ ಅಂತೇಳಿ. ಪರವಾಗಿಲ್ಲ, ಅದು ಕೂಡ ಒಳ್ಳೇದು. ಯಾಕಂದ್ರೆ ಯೋಹಾನ್ ಸ್ನಾನಿಕನ ಹೇಳಿದಾನೆ ಈತನು ಮಸೀಹ ಎಂಬುದಾಗಿ ಹೇಳಿದನು, ಹೌದಾ? ಆದ್ರೆ ನಿನ್ನ ಮಾತಿನಂತೆ ನಾನು ಮಾಡುತ್ತೇನೆ ಎಂಬುದಾಗಿ ಹೇಳಿದ. ಇದು ಯಾರು ಕಲಿಸ್ಕೊಟ್ರು ಆತನಿಗೆ? ಕಾನಾವರಣ ಮದುವೆಯಲ್ಲಿ ಮರಿಗಳು ಹೇಳುತ್ತಾಳೆ, ಕನ್ಯೆ ಮರಿಗಳು, ಯೇಸು ಕ್ರಿಸ್ತನ ತಾಯಿ ಹೇಳ್ತಾಳೆ, ಅಪ್ಪ ನಾನಾದ್ರೆ ಯೇಸು ಕ್ರಿಸ್ತನ ಹತ್ರ ಭಿನ್ನಹ ಮಾಡಿಕೊಂಡೆ, ಈಗ ನಾನಾದ್ರೆ ಏನಿಲ್ಲ, ನನಗೆ ಅದ್ಭುತ ಸೂಚಕಗಳು ಮಾಡ್ಲಿಕ್ಕೆ ಆಗುದಿಲ್ಲ, ನಿಜವಾದ ಮಸೀಹ ಆತನೇ, ಆತನು ಹೇಳಿದ್ದಂತೆ ನೀವು ಮಾಡ್ರಿ ಎಂಬುದಾಗಿ. ಇಲ್ಲಿ ಯಾರಿದ್ರು? ಪೇತ್ರು, ಅಂದ್ರಿಯ, ಎಲ್ಲ 12 ಶಿಷ್ಯರು ಇದ್ರು. ಯಾಕಂದ್ರೆ ಯೇಸುವಿನ ತಾಯಿ ಹೇಳಿದಾಳೆ, ಯೇಸುವಿನ ಮಾತನ್ನು ಕೇಳಿ ನಡ್ಕೊಳ್ರಿ ಎಂಬುದಾಗಿ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ? ಆ ತಾಯಿಯ ಮಾತು ಕೇಳಿ ನಡೆಯಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ತಾಯಿನೇ ಹೇಳಿದಾಳೆ, ನನ್ನ ಎಲ್ಲ ಪ್ರಿಯ ಸಹೋದರಿ ತಾಯಿಯನ್ನು ಸನ್ಮಾನಿಸ್ತಿರ್ತಕ್ಕಂಥ ಎಲ್ಲ ಭಕ್ತರೇ ಬಹಳ ಸಂತೋಷ. ಆದರೆ ಆ ತಾಯಿಯನ್ನು ನಿಜವಾಗಲೂ ಸನ್ಮಾನಿಸುವರಾಗಿದ್ರೆ ಆ ತಾಯಿ ಮಾತು ನೀವು ಕೇಳಬೇಕು. ತಾಯಿಯನ್ನು ನಿಜವಾಗಲೂ ಸನ್ಮಾನಿಸುವರಾಗಿದ್ರೆ, ಕನ್ಯೆ ಮರಿಗಳನ್ನು ಸನ್ಮಾನಿಸುವರಾಗಿದ್ರೆ ನೀವು ನಿಜವಾಗಲೂ ಆ ತಾಯಿ ಮಾತನ್ನು, ಏಕೆಂದ್ರೆ ಅವ್ರು ಹೇಳಿದ್ರು ಏನಂತೇಳಿ, ಈಗೋ ನಾನಾದ್ರೆ ಭಿನ್ನ ಮಾಡಿಕೊಂಡ್ರೆ ಎಲ್ಲ ಸೇವಕರಿಗೆ ಹೇಳಿದ್ರಲ್ಲಿರುವ ಅಡಿಗೆ ಸೇವಕರಿಗೆ, ಆತನು ಹೇಳಿದ್ದಂತೆ ಮಾಡಿ ಎಂಬುದಾಗಿ ಎಲ್ಲ ಹೇಳ್ತಿರಲ್ವಯ್ಯ. ಇದು ಎಲ್ಲಿದೆ? ಯೋಹಾನ್ ಸುವಾರ್ತೆ 2ನೇ ಅಧ್ಯಾಯ 5ನೇ ವಚನದಲ್ಲಿ ನಾವು ನೋಡ್ತೇವೆ. ಯಾಕಂದ್ರೆ ಇಲ್ಲಿ ನೀತಿ ನಡೀತಾ ಇದೆ, ಇಲ್ಲಿ ಬೋಧನೆ ನಡೀತಾ ಇದೆ. ಯೇಸು ಕ್ರಿಸ್ತನಲ್ಲಿ ಮೊಟ್ಟ ಮೊದಲಾದ ಫೈನಾನ್ಷಿಯಲ್ ಮಿರಾಕಲ್ ಸೇವೆ ಸುವಾರ್ತೆ ಆರಂಭ ಮಾಡಿದ ಮೇಲೆ, ಆತನ ತಾಯಿ, ಯೇಸು ಕ್ರಿಸ್ತನ ತಾಯಿ ಅಲ್ಲಿ ಕೆಲಸ ಮಾಡ್ತಿರೋ, ಮದುವೆನಲ್ಲಿ ಕೆಲಸ ಮಾಡ್ತಿರುವ ಎಲ್ಲಾ ಕೆಲಸಗಾರರಿಗೆ ಯೇಸು ನಿಮಗೆ ಏನು ಹೇಳುತ್ತಾನೋ ಅದನ್ನೇ ಮಾಡಿರಿ ಎಂದು ಹೇಳಿದ್ರು. ನಾನು ಹೇಳುವುದನ್ನು ಮಾಡ್ಕೋತ ಕೂತ್ಕೊಳ್ಬೇಡ್ರಿ. ಯಾರು ಮಸೀಹ ಇದ್ದಾನೆ ಆತನ ಮಾತನ್ನು ಕೇಳ್ರಿ ಎಂಬುದಾಗಿ. ಈ ಮಾತನ್ನು ಕೇಳಿದವರು ಯಾರು? 12 ಶಿಷ್ಯರು ಕೇಳಿದ್ದಾರೆ ಇದನ್ನು. ಯಾಕಂದ್ರೆ ಯೇಸು ಕ್ರಿಸ್ತನ ತಾಯಿ ಎಲ್ಲ ಮಾಡಿದ್ಲು, ಭಿನ್ನ ಮಾಡಿದ್ಲು. ಆದರೆ ಯೇಸು ಏನು ಹೇಳಿದ್ರು? ಓ ಸ್ತ್ರೀಯೇ, ನನ್ನ ಸಮಯ ಇನ್ನೂ ಬಂದಿಲ್ಲ, ನನ್ನ ಗೊಡವೆ ನಿನಗೆ ಯಾಕೆ ಅಂತ ಹೇಳಿದ. ಅಂದರೆ ಕಂಪ್ಲೀಟ್ಲಿ ತಾಯಿಯನ್ನು ಅಲ್ಲಿಂದ, ನನ್ನ ಮಿನಿಸ್ಟ್ರಿಯಲ್ಲಿ ನಾನು ತಂದೆ ಕೆಲಸ ಮಾಡ್ಲಿಕ್ಕೆ ಬಂದಿದ್ದೇನೆ, ಓ ಸ್ತ್ರೀಯೇ ಅಂತ ಹೇಳಿದಾನೆ. ಅಲ್ಲಿ ಅಂತ ಹೇಳಿದಾನೆ? ಅಮ್ಮ ಅಂತ ಹೇಳಿಲ್ಲ. He said, ಓ ಸ್ತ್ರೀಯೇ, ಕಿಂಗ್ ಜೇಮ್ಸ್ ತರ್ಜಮಾ. ಯಾಕಂದ್ರೆ ಜನರೆಲ್ಲರೂ, ಈಗಿನ ಕಾಲದ ಅತ್ಯಂತ ಅಧಿಕ ಪ್ರಸಂಗಿಗಳು ಇದ್ದಾರಂತೇಳಿ ಯಾರು ಗೊತ್ತಿತ್ತು? ದೇವರು ಯೇಸು ಕ್ರಿಸ್ತನಿಗೆ ಗೊತ್ತಿತ್ತು. ಅಧಿಕ ಪ್ರಸಂಗಿಗಳು, ಅಧಿಕ ಪ್ರಸಂಗಿಗಳು. ಅದಕ್ಕಾಗಿ ಇದು, ಓ ಸ್ತ್ರೀಯೇ, ನನ್ನ ಸಮಯ ಇನ್ನೂ ಬಂದಿಲ್ಲ, ನನ್ನ ಗೊಡವೆ ನಿನಗೆ ಯಾಕೆ ಅಂತ ಹೇಳಿದ. ಆವಾಗ ಮಮ್ಮಿ ಕನ್ಯೆಮರಿಗಳು ತಪ್ಕೊಂಡು ಹೇಳ್ತಾ ಇದ್ದಾಳೆ, ಸೇವಕರೇ
ಈಗ ನನ್ನಿಂದ ಆಗೋದಿಲ್ಲ, ನಾನೇನು ನಿಮ್ಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ನಾನೇನು ಅದ್ಭುತ ಮಾಡ್ಲಿಕ್ಕೆ ಆಗೋದಿಲ್ಲ, ನನ್ನಿಂದ ಏನು ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಕೆಲಸ ಮಾಡ್ರಿ, ಆತನು ಹೇಳಿದ್ದಂತೆ, ಯೇಸು ಹೇಳಿದ್ದಂತೆ ಮಾಡ್ರಿ. ಈ ಮಾತನ್ನು ಯಾರು ಹೇಳ್ತಾ ಇದ್ದಾರೆ ಈಗ? ಗುರುವೇ. ಸಿಮೋನನ್ನು ಹೇಳ್ತಾನೆ, ಗುರುವೇ ನೀನು ಹೇಳಿದ್ದಕ್ಕಾಗಿ ನಾನು ಮಾಡುತ್ತೇನೆ. ಇದೇ ಭಾಳ ಜನ ಮಾಡೋದಿಲ್ಲ ನೋಡ್ರಿ. ಇಲ್ಲೇ ಬಂದಿದ್ದು ಪ್ರಾಬ್ಲಮ್. ಮಾಡಬೇಡ ಅಂದಿದ್ದು ಮಾಡ್ತಾರೆ ಹೋಗಿ, ಅಲ್ಲೇಲ್ವೇ? ನೋಡಬೇಡ ಅಂದಿದ್ದು ನೋಡ್ತಾರೆ, ತಿನ್ನಬೇಡ ಅಂದಿದ್ದು ತಿಂತಾರೆ. ಈಗ ಬಂದಿದ್ದು ತಿನ್ನೋದ್ರಲ್ಲಿ ಎಲ್ಲರಿಗೆ ಭಾಳ ಜನ ಪ್ರಾಬ್ಲಮ್. ಪ್ರೈಸ್ ಲಾರ್ಡ್ ಜೀಸಸ್. ಉಣ್ಣೋದ್ರಲ್ಲಿ ಹೋಗಬೇಡ ಅಂದ್ರೆ ಅಲ್ಲಿ ಹೋಗುತ್ತಾರೆ. ಏನು ಮಾಡಕ್ಕೆ ಪೇತ್ರ ಯಾರ ಮಾತು ಕೇಳುದಿಲ್ಲ? ಏಲಿನ ಮಾತು ಕೇಳಿಲ್ಲದ್ರೆ ಆ ದಿನ ಅದ್ಭುತ ಆಗ್ತಿತ್ರಿ ಮೇಡಮ್? ಆಗ್ತಿತ್ತಾ? ಅವ್ರ ಮನೆಯೆಲ್ಲ ತುಂಬ್ತಿತ್ತಾ? ಇಲ್ಲ. ಇಲ್ಲೇ ಯೇಸು ಕ್ರಿಸ್ತನ ನುಡಿಯನ್ನು ಕೇಳಿದ ಕೂಡಲೇ ನಿನ್ನ ಮಾತಿನಂತೆ ಗುರುವೇ ಎಂಬುದಾಗಿ ಹೇಳ್ತಾನೆ. ಅಂದ್ರೆ ಅರ್ಥ ಏನು? ಈತನು ಕಾನಾವೂರಿನ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಾಟ ಮಾಡಿದಾನೆ. ನಮ್ಮ ಎಕ್ಸ್ಪೀರಿಯನ್ಸ್ ಇದ್ದು ಮೀನು ಹಿಡುವುದು ಇಷ್ಟೆಲ್ಲ ಇದ್ರೂ ಕೂಡ ಹೋಗೋಣ, ಯಾಕಂದ್ರೆ ಈತನ ಮಾತು ಕೇಳಿದ್ದವರ ಮನೆ ಸಮೃದ್ಧಿಯಲ್ಲಿ, ಆರ್ಥಿಕದಲ್ಲಿ, ಆರೋಗ್ಯದಲ್ಲಿ ಮತ್ತು ಯಾವ ಕೊರತೆ ಇಲ್ಲದಂತೆ ಅವರ ಮನೆಗಳನ್ನು ತುಂಬುವಂಥ ಶಕ್ತಿ ಸಾಮರ್ಥ್ಯ ಯೇಸು ಕ್ರಿಸ್ತನ ಬಾಯಿಂದ ಬರತಕ್ಕಂಥ ನುಡಿಯಲ್ಲಿದೆ. ಫೈನಾನ್ಷಿಯಲ್ ಮಿರಾಕಲ್ ಅಂದರೆ ಆರ್ಥಿಕ ಸ್ಥಿತಿಯಲ್ಲಿ ಅದ್ಭುತಗಳು, ಸೂಚಕಗಳು, ಮಹತ್ವಕಾರಗಳನ್ನು ಮಾಡಿ ನಮ್ಮ ಬಿಸ್ನೆಸ್ಗಳನ್ನು, ನಮ್ಮ ವ್ಯವಸಾಯಗಳನ್ನು, ನಮ್ಮ ಕೆಲಸಗಳನ್ನು, ನಮ್ಮ ಉದ್ಯೋಗಗಳನ್ನು ಆಶೀರ್ವದಿಸಿ ನಮ್ಮ ಮನೆಗಳಲ್ಲಿ ಬರ್ಕತ್ ಬರುವಂತೆ, ಅಂದರೆ ಸಮೃದ್ಧಿ ಬರುವಂತೆ ಮಾಡಲು ಶಕ್ತನಾಗಿರುವ ಯೇಸು ಕ್ರಿಸ್ತನು ಎಂಬುದಾಗಿ, ಮಸಿಹ ಎಂಬುದಾಗಿ ಅರಿತುಕೊಂಡಿರ್ತಕ್ಕಂಥ ಪೇತ್ರನು ಹೇಳ್ತಾ ಇದ್ದಾನೆ, ನಿನ್ನ ಮಾತಿನಂತೆ. ನಿಮ್ಮ ತರ್ಜುಮದಲ್ಲಿ ಏನಿದೆ ಬ್ರದರ್? ಇದೀರಾ ಇಲ್ಲೇ? ಹೋದ್ರಿ ಅಣ್ಣ. ನಿನ್ನ ಮಾತಿನಂತೆ ಆದ್ಮೇಲೆ 5ನೇ ವಚನ ಅಲ್ಲ, ಆಯ್ತು. ಲೂಕಾಸ್ ವಾರ್ತೆ 5ನೇ ಅಧ್ಯಾಯ 5ನೇ ವಚನಕ್ಕೆ ಬರ್ತಾ ಇದ್ದೇವೆ. ನಾವು ರಾತ್ರಿ ಎಲ್ಲ ಶ್ರಮಿಸಿದ್ದೇವೆ. ನಿನ್ನ ಮಾತಿನಂತೆ ನಾವು ಏನ್ ಮಾಡ್ತೇವೆ? ಬಲೆಗಳನ್ನು ಹಾಕುತ್ತೇವೆ ಎಂಬುದಾಗಿ ಹೇಳಿದ ಕೂಡಲೇ ಆದಾಗ್ಯೂ ಅನ್ನೋ ಪದ ಬಹಳ ಇಂಪಾರ್ಟೆಂಟ್ ಇದೆ. ಆದರೂ ಸರ್, ನಾವಿಂತ ಎಕ್ಸ್ಪರ್ಟ್ ಇದ್ರು ಕೂಡ ಈಗ ಹಗಲಿನಲ್ಲಿ ಮೀನಾ ತಾಗುದಿಲ್ಲ ಅಂತ ನಮ್ಗೆ ಗೊತ್ತಿದೆ. ಅರ್ಥ ಆಯ್ತಾ? ಹಗಲಿನಲ್ಲಿ ಮೀನಾ ರಾತ್ರಿ ಎಲ್ಲ ಶ್ರಮೆ ಪಟ್ಟಿದ್ದೇವೆ, ಹಗಲಲ್ಲಿ ಮೀನಾ ತಾಗುದಿಲ್ಲ ಅಂತ ಗೊತ್ತಿದೆ. ಆದರೂ ನೀರನ್ನು ದ್ರಾಕ್ಷಾರಸ ಮಾಡಿರ್ತಕ್ಕಂಥ ನೀನು ನಿನ್ನ ಮಾತನ್ನು ಕೇಳಿದಕ್ಕಾಗಿ ಅಲ್ಲಿ ನೀರು ದ್ರಾಕ್ಷಾರಸವಾಯಿತು. ಅದಕ್ಕೆ ನಿನ್ನ ಮಾತಿನಂತೆ ನಾವು ಸರೆಂಡರ್ ಆಗುತ್ತೇವೆ. ಇದುವೇ ನಿಜವಾದ ಆರಾಧನೆ. ಸ್ತೋತ್ರ, ಭಜನೆ ಮತ್ತು ತಂಬುರ ಸಿತಾರನಾದಗಳು ಮಾಡುವುದಿಲ್ಲ, ಸ್ತುತಿ ಅರ್ಪಣೆಗಳು, ಇದು ಹೊಗಳಿಕೆ, ದೇವರನ್ನು ಹೊಗಳೋದು ಸಂತೋಷ. ಆದರೆ ನಿಜವಾದ ಆರಾಧನೆ ನನ್ನ ಮಾತನ್ನು ಕೇಳಿ ಯಾರು ವಿಧೇಯರಾಗ್ತಾರೋ ಅವರು ಪರಲೋಕ ರಾಜ್ಯಕ್ಕೆ ವಾರಸರಾಗಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲೇ ನಿನ್ನ ಮಾತಿನಂತೆ ನಾವು ಹಾಕುತ್ತೇವೆ ಎಂಬುದಾಗಿ ಹೋಗಿದ ಮೇಲೆ ಯೇಸು ಹೇಳಿದಂತೆ ಅವರು ಮಾಡಿದ ಕೂಡಲೇ ಅಲ್ಲಿ ಯಾವ ಬಿಸ್ನೆಸ್ಸು ಬಿದ್ದು ಹೋಗಿತ್ತು, ಯಾವ ಅವರ ವ್ಯವಸಾಯ, ಅವರ ಉದ್ಯೋಗ, ಅವರ ಉದ್ಯಮದಲ್ಲಿ ಆಗಿರ್ತಕ್ಕಂಥ ಎಲ್ಲ ನಷ್ಟದಲ್ಲಿ, ಬರಗಾಲದಲ್ಲಿ, ಎಂತ ಬರಗಾಲ, ಮೀನುಗಳು ತಾಗುತ್ತಾನೆ ಇಲ್ಲ ಅಂತ ಭಯಂಕರವಾದ ಬರಸ್ಥಿತಿಯಲ್ಲಿ, ಅಷ್ಟೇ ಅಲ್ಲ ಹಗಲಿನಲ್ಲಿ ಯಾವ ಸಮಯದಲ್ಲಿ ಮೀನು ಅವರಿಗೆ ಸಿಗುವುದಿಲ್ಲ ಆ ಸಮಯದಲ್ಲಿ ಇವರು ಬಲೆಯನ್ನು ಬೀಸಿದ್ರು. ಬಲೆಯಲ್ಲಿ ಅವರೆಲ್ಲ ಬಲೆ ಬೀಸ್ಕೋತ ಮತ್ತೆ ಕಲೆಕ್ಟ್ ಮಾಡ್ಕೊಂಡು ಬರ್ಬೇಕು. ಅದೆಲ್ಲ ಒಂದ್ಸಾರಿ ಬೀಸ್ಕೋತಾ ಹೋಗ್ತಾರೆ, ಆಮೇಲೆ ಕಲೆಕ್ಟ್ ಮಾಡ್ಕೊಂಡು ಬರಬೇಕು. ಅದು ಕಲೆಕ್ಟ್ ಮಾಡ್ತಾ ಬರುವಾಗ ಅವರ ನಾವೇ ತುಂಬಿ ಹೋಯಿತು, ಬಲೆಗಳು ಮುರಿದು ಹೋಗ್ತಾ ಇದೆ. ನನ್ನ ಸಹೋದರಿ ಸಹೋದರರೇ, ಯೇಸು ಕ್ರಿಸ್ತನ ನಿಮ್ಮ ಒಡೆಯನಾಗಿ ರಕ್ಷಕನಾಗಿ ನಂಬಿ ಆತನ ಮಾತನ್ನು ಕೇಳಿ ವಿಧೇಯರಾಗುವುದಾದರೆ ನಿಮ್ಮ ಮನೆಯಲ್ಲಿ ಸಳ ಹಿಡಿಯಲಾರದಷ್ಟು ತುಂಬಿ ತುಳುಕಿ ಮನೆ ಹೊರಗಿಟ್ಟು ಆಜುಬಾಜು ಮನೆ ಹೊರಗಿಟ್ಟು ಅಂತ ಸ್ಥಿತಿ ಬಂದಿದೆ ಭಾಳ ಜನರಿಗೆ, ನಮ್ಮ ಸಭೆಯಲ್ಲಿದ್ದವರಿಗೆ. ಹಲ್ಲೆಲೂಯಾ. ಕ್ಯಾ ಕರ್ನಾ ರೇ ಬೈ, ಇತ್ತೇ ಸಾಮಾನ್ಯ ಘರ್ ಮೇ ರಖನೆ ಕೋ ಜಾಗ ನಹೀ, ತುಮಾರ ಘರ್ ಮೇ ರಖಲೋ ಅಂತೇಳಿ ನಮ್ಮ ಜನರು ಬಹಳ ಆಶೀರ್ವದಿಸಲ್ಪಟ್ಟಿದ್ದಾರೆ. ಮನೆಗೆ ಹೋಗುವುದಿಲ್ಲ, ಕಪಾಟ್ ಅಂತ ಕಪಾಟ್ ಮನೆಗೆ ತೊಗೊಂಡೋಗಿಟ್ಟಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ನಾಮಕ್ಕೆ ಮಹಿಮುಂಟಾಗಲಿ. ಏನೇನು ಅದ್ಭುತಗಳು ಸೂಚಕರು ನಡೀತಾ ಇದೆ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ಬಲೆಗಳು ಮುರಿಯುವುದಷ್ಟಕ್ಕೂ ಆತನಿಗೆ ಏನು ಕೊಟ್ಟಿದ್ದಾನೆ? ಮೀನುಗಳು ತುಂಬಿದ್ದಾನೆ. ಇದನ್ನು ತುಂಬಿದ್ದಾನೆ. ಲಿಸನ್ ಕೇರ್ಫುಲಿ, ಭಾಳ ತುಂಬಿದ ಕೂಡಲೇ ಎಲ್ಲ ತುಂಬ್ತಾ ಮತ್ತು ದೂರದಲ್ಲಿದ್ದ ಯೋಹಾನ್ ಯಾಕೋ, ಯಾಕೋ ಬಾವಪ್ಪ ಅಂದ್ರೆ ಏನಾಯ್ತು?
ಮೀನ ರಾಶಿ ರಾಶಿ ತೆಗೆದ್ವಾ, ನೀನು ತಗೋಬಾ ಅಂತ ಹೇಳ್ದ. ನಿನಗೆ ಮಾತ್ರ ಅಲ್ಲ, ನಿನ್ನನ್ನು ಅನೇಕ ಜನರಿಗೆ ರೇಷನ್ ಕಿಟ್ ಕೊಡುವಂತೆ ಮಾಡಿದ್ದಾನೆ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಕಡೆ ಬಂದ್ರೆ ರೇಷನ್ ಕಿಟ್ ಕೊಡುದಿಲ್ಲ ಯೇಸು. ಹಲ್ಲೆಲೂಯಾ. ಒಂದು ತಿಂಗಳದ 2 ತಿಂಗಳದು ಒಂದು ರೇಷನ್ ಕಿಟ್ ಕೊಟ್ಟು ಫೋಟೋ ಫೋಸ್ ಕೊಡ್ಕೊಂಡು ನ್ಯೂಸ್ನಲ್ಲಿ ಬಂದ ಕೂಡಲೇ ನಿನ್ನ ದೊಡ್ಡ ಮಸೀಹ ಆಗ್ಲಿಕ್ಕೆ ಆಗ್ತದ? ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ತನ್ನ ನುಡಿಯನ್ನು ನುಡಿದ, ಹೋಗು, ನಿನ್ನ ಬಿಸ್ನೆಸ್ ಅಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ, ನಿನ್ನ ಬಿಸ್ನೆಸ್ ಸಮೃದ್ಧಿಕರವಾಗಿ ಮಾಡ್ತೇನೆ, ನೀನು ಬಿಸ್ನೆಸ್ ಮಾಡಿ ಅನೇಕ ಜನರಿಗೆ ದಾನ ಮಾಡುವಂಗೆ ನಾನು ಮಾಡ್ತೇನೆ ಅಂತ ತೋರಿಸ್ತಾ ಇದ್ದಾನೆ. ಇದುವೇ ಬಡವರಿಗೆ ಮೊಟ್ಟ ಮೊದಲಾದ ಸುವಾರ್ತೆಯ ಮೊದಲನೇ ಸೂಚನೆ, ಯೇಸು ಕ್ರಿಸ್ತನು ಮಾಡಿರುವ ಮೊದಲನೇ ಸೂಚಕ ಕಾರ್ಯ. ಆನಂತರ ಯಾಕೋಬ ಮತ್ತು ಯೋಹಾನನ್ನು ಕರೆದ್ರು. ಯೋಹಾನರು ಅವರು ಪಾರ್ಟ್ನರ್ಸ್ ಆಗಿದ್ರು, ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರು. ಏನಾಗಿದ್ರು? ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರು. ಅವರು ಕೂಡ ಬಂದು ಆ ಮೀನುಗಳನ್ನೆಲ್ಲ ಎಲ್ಲ ನಾವಿಗಳು ತುಂಬಿಕೊಂಡು ಬಂದ್ರೆ ಬ್ರದರ್. ಹಲೋ, ತುಂಬಿಕೊಂಡು ಬಂದ ತೀರಕ್ಕೆ ಬಂದಾರೆ. ಓದ್ರೀಗ 10ನೇ ವಚನ. ಆಗ ಸಿಮೋನ್ ಕೂಡ ಪಾಲುಗಾರರಾಗಿದ್ದ ಜೆಬೆದಾಯನ ಮಕ್ಕಳಾದ ಪಾರ್ಟ್ನರ್ಸ್, ಪಾಲುಗಾರರಾದ ಜೆಬೆದಾಯನ ಮಕ್ಕಳು ಕೂಡ ಯಾಕೋಬನು ಮತ್ತು ಯೋಹಾನನು ಹಾಗೆ ವಿಸ್ಮಯಪಟ್ಟರು, ಹಾಗೆ ಆಶ್ಚರ್ಯಚಕಿತರಾದರು. ಆಗ ಈ ಒಂದು ಮಹಾ ದೊಡ್ಡ ಫೈನಾನ್ಷಿಯಲ್ ಮಿರಾಕಲ್, ಮೀನುಗಳು ಎಲ್ಲ ಅವರ ಕೈಗೆ ಸಿಕ್ಕಿರುವಾಗ ಅವರು 2 ದೋಣಿಗಳು ತುಂಬಿಕೊಳ್ಳಿಕ್ಕೆ ಆಗಲಾರದೆ ದೋಣಿಗಳು ಮುಳುಗುವಂತ ಸ್ಥಿತಿಗೆ ಬಂದಾಗ ಬಹಳ ಜಾಗ್ರತೆಯಿಂದ ದಡ ಸೇರಿದ್ರಂತೆ ಇವರು. ಸೇರಿ ದೋಣಿಗಳನ್ನು ಕಟ್ಟಿ ಹಾಕಿ ಆಗ ಯೇಸು ಕ್ರಿಸ್ತನು ಹೇಳ್ತಾನೆ, ಎಂದಿನಿಂದ ಇದ ಮಾತಲ್ಲಿ ಹೇಳಿದ. ಇಲ್ಲೇ ಮತ್ತೆ ಸುವಾರ್ತೆ 4ನೇದಲ್ಲಿ ಇದು ಮಾತು. ನಾವೇನ್ ಮಾಡಿದ್ವಿ? ಇದು ಬೇರೆ ಅದು ಬೇರೆ ಅಂತ ಕೂಡ. ಇಂದಿನಿಂದ ನೀನು ಮನುಷ್ಯರನ್ನು, ಈಗ ನಾನು ನಿಂಗೆ ಕಲಿಸ್ಕೊಟ್ಟಿದೆ ಹೇಗೆ ಸಮುದ್ರದಲ್ಲಿ ಮೀನ ಹೇಗೆ ಹಿಡಿಬೇಕೆಂಬುದಾಗಿ. ಜೀಸಸ್ ಡಿಡ್ ನಾಟ್ ಗಿವ್ ಅ ಫಿಶ್, ಬಟ್ he taught how to catch the fish. It will make you every day feast and feast. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಮೀನ ಕೊಟ್ಟು ಆತನನ್ನು ರಾಜ್ಯಕ್ಕೆ ಕರೆದಿಲ್ಲ, ಪ್ರಾರ್ಥನೆಗೆ ಕರೆದಿಲ್ಲ, ಆತನ ಚರ್ಚೆಗೆ ಕರೆದಿಲ್ಲ. ಆದರೆ ಮೀನ ಹಿಡಿಯೋದನ್ನು ಕಲಿಸಿಕೊಟ್ಟಿದ್ದಾನೆ. ಆತ ಬಿಸ್ನೆಸ್ ನಲ್ಲಿ ಯಶಸ್ವಿ ಆಗುವುದನ್ನು ಕಲಿಸಿಕೊಟ್ಟಿದ್ದಾನೆ. ಇದನ್ನು ಜೀವನದಲ್ಲೇ ಇಷ್ಟು ರಾಶಿ ಮೀನುಗಳು ನೋಡಲಿಲ್ಲ ಆತನು. ಎಲ್ಲರೂ ಹೇಳ್ತಿರಲ್ವಿಯಾ? ತನ್ನ ಪಾರ್ಟ್ನರ್, ತನ್ನ ಪಾಲುಗಾರರ ದೋಣಿಯನ್ನು ಕೂಡ ತುಂಬಿ ತುಳುಕಿ ಹೋಯಿತು. ಈ ಅದ್ಭುತವಾದಂಥ ದೃಶ್ಯವನ್ನು ನೋಡಿದ ಕೂಡಲೇ ಪೇತ್ರನು, ಸಹೋದರನಾಗಿರ್ತಕ್ಕಂಥ ಅಂದ್ರೆಯನು ಆಶ್ಚರ್ಯಚಕಿತರಾದರು, ಹಕ್ಕಪಕ್ಕ ಆದರು ಇವರು. ಆವಾಗ ಯೇಸು ಕ್ರಿಸ್ತ ಹೇಳ್ತಾನೆ, ಇನ್ನು ಮುಂದೆ ಭಯ ಪಡಬೇಡ. ಅದಿಲ್ಲ, ಆ ಮಾತಿಲ್ಲ. 10ನೇ ವಚನ. ಆಗ ಯೇಸು ಸಿಮೋನನಿಗೆ, ಭಯ ಪಡಬೇಡ, ಯಾಕಂದ್ರೆ ನನ್ನನ್ನು ಹಿಂಬಾಲಿಸಬೇಕಾದ್ರೆ ಭಯ ಪಡಬೇಡ. ಫೈನಾನ್ಷಿಯಲ್ ಮಿರಾಕಲ್ ಆಗುದಿಲ್ಲ ಅಂತ ಭಯ ಪಡಬೇಡ. ನಿನ್ನ ಭಯ ಎದರಲ್ಲಿತ್ತು? ಅಯ್ಯೋ, ನನ್ನ ಬಿಸ್ನೆಸ್ ಎಲ್ಲ ಬಿದ್ದೋಯ್ತಲ್ಲ, ಇಷ್ಟೆಲ್ಲ ರಾತ್ರಿ ಎಲ್ಲ ಇಷ್ಟು ದಿನಗಳು ನಾವು ಶ್ರಮಿಸ್ತಾ ಇದ್ದೇವೆ, ಒಂದು ಮೀನ ಸಿಗ್ತಲ್ಲ, ಬಡತನದ ಬರಗಾಲದಲ್ಲಿ ನರಳುತ್ತಾ ಇದ್ದೇವೆ ಅಂತ ಅನ್ನೋದಾಗ ಭಯ ನಿನ್ನನ್ನು ಕಾಡ್ತಾ ಇದೆಯಾ? ಸಾಲದ ಭಯ ನಿನ್ನನ್ನು ಕಾಡ್ತಾ ಇದೆಯಾ? ಆತ್ಮಹತ್ಯದ ಭಯ ನಿನ್ನನ್ನು ಕಾಡ್ತಾ ಇದೆಯಾ? ಭಯ ಪಡಬೇಡ. ಯೇಸು ಕ್ರಿಸ್ತನು ಏನ್ ಹೇಳಿದಾನೆ? ಎಲಿಯಾ ಸಾರಿಫಾತೂರಿನ ವಿಧವೆಗೆ, ಮಾ ಹೆದರಬೇಡಮ್ಮ, ಇಸ್ರಾಯೇಲರ ದೇವರು ಇಂತೆನ್ನುತ್ತಾನೆ, ಮೊಗೆಯಲ್ಲಿ ಎಣ್ಣೆ ತೀರುವುದಿಲ್ಲ, ಹಿಟ್ಟು ಮುಗಿಯುವುದಿಲ್ಲ, ಮಳೆ ಗರಿಯುವ ತನಕ ಎಂಬುದಾಗಿ. ಇಲ್ಲಿ ಯೇಸು ಕ್ರಿಸ್ತನು ಅದನ್ನೇ ಹೇಳುತ್ತಾ ಇದ್ದಾನೆ. ಐ ವಿಲ್ ಟೀಚ್ ಯು ಹೌ ಟು ಕ್ಯಾಚ್ ದ ಫಿಶಸ್. ಕಲಿಸಿದಲ್ಲದೆ ಮನುಷ್ಯರನ್ನಿಡುವ ಬೆಸ್ತರಾಗಿ ನಾನು ಮಾಡ್ತೇನೆ, ಬಾ ನನ್ನೆಂಬುದಾಗಿ, ನನ್ನ ಹಿಂಬಾಲಿಸು ಎಂಬುದಾಗಿ ಹೇಳಿದುಕೊಳ್ಳಿ. ಅವರು ಕೂಡಲೇ ತಮಗಿರುವ ನಾವೇ ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ಈಗ ಗೊತ್ತಾಯ್ತಾ ಯೇಸುವನ್ನು ಯಾಕೆ ಹಿಂಬಾಲಿಸಿದ್ರು? ನಾನು ಬಹಳ ಸಾರಿ ಯೋಚನೆ ಮಾಡಿದೆ. ಸಿಮೋನ್ ಪೇತ್ರ, ಸಿಮೋನನೇ ನನ್ನ ಹಿಂಬಾಲಿಸು ಎಂಬುದಾಗಿ, ಅಂದ್ರೆ ನಾನು ಹಿಂಬಾಲಿಸು ಅಂತ ಹೇಳಿದ್ಕೊಳ್ಳೆ ಯೇಸು ಕ್ರಿಸ್ತನ ಆತನ ಜೊತೆಯಲ್ಲಿ ಯಾರ್ಯಾರು ಹೋಗಿದ್ರು? ಹೋದ್ರಿ ಎಲ್ಲರೂ. 10ನೇ ವಚನ. ಸಿಮೋನ್ ಕೂಡ ಪಾಲುಗಾರರಾಗಿದ್ದ, ಸಿಮೋನ್ ಕೂಡ ಸಹೋದರರಾಗಿರುವ ಜೆಬೆದಾಯನ ಮಕ್ಕಳಾದ ಯಾಕೋಬನು ಯೋಹಾನನು ಕೂಡ ಹೋದ. ಅದೇ ಮತ್ತೆ ಸುವಾರ್ತೆಯಲ್ಲಿ ಕೂಡ ನಾವು ನೋಡ್ತೇವೆ. 4ನೇ ಅಧ್ಯಾಯ 20ನೇ ವಚನದಲ್ಲಿ, ಇಮಿಡಿಯೇಟ್ಲಿ ದೇ ಲೆಫ್ಟ್ ದ ನೆಟ್ಸ್ ಅಂಡ್ ಫಾಲೋಡ್ ಹಿಮ್. ಕೂಡಲೇ ತಮ್ಮ ಬಲೆಗಳನ್ನು ಬಿಟ್ಟು ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರ ಅಣ್ಣ ತಮ್ಮಂದಿರು ಅಂದ್ರೆ
ಜಬದಾಯನ ಮಕ್ಕಳಾದ ಅವನ ತಮ್ಮನಾದ ಯೋಹಾನನು ಅವರು ತಮ್ಮ ತಂದೆಯಾದ ಜಬದಾಯನು ಕೂಡ ದೋಣಿಯಲ್ಲಿ ತಮ್ಮ ಮನೆಗಳನ್ನು ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ದೋಣಿಯನ್ನು, ತನ್ನ ಬಿಸ್ನೆಸ್ ಅನ್ನು, ತನ್ನ ವ್ಯವಸಾಯವನ್ನು ಬಿಟ್ಟು, ಅಂದ್ರೆ ಎಲ್ಲ 4 ಜನ ಅದರಲ್ಲೇ ನಮಗೇನಾಗಿದೆ ಅಂದ್ರೆ ಇಲ್ಲಿ ಇದು ಬೇರೆ ಸರಿ, ಇದು ಬೇರೆ ಸ್ಥಳದಲ್ಲಿ ಎಂಬುದಾಗಿ ತಿಳ್ಕೊಂಡಾಗ ಇಲ್ಲ. ಇವರು ಆರ್ಥಿಕ ಸ್ಥಿತಿ ಕುಸಿದು ಮಣ್ಣು ಪಾಲಾಗ್ತಾ ಇತ್ತು. ದೋಣಿ ಮಾರ್ಕೊಂಡು ಹೋಗಬೇಕಾಗಿತ್ತು, ತನ್ನ ಬಲೆಗಳನ್ನು ಮಾರ್ಕೊಂಡು ಹೋಗಬೇಕಾಗ್ತಿತ್ತು, ಬಿಸ್ನೆಸ್ಗಳನ್ನು ಬಿಟ್ಟು ಭಿಕ್ಷೆ ಬೇಡುವಂಥ ಸ್ಥಿತಿಗೆ ಕಡು ಬಡತನ ಅವರನ್ನು ಕಾಡುತ್ತಾ ಇತ್ತು. ಅದಕ್ಕೆ ಹೇಳ್ತಾನೆ, ಸಿಮೋನನೇ ಭಯ ಪಡಬೇಡ. ಯೇಸು ಕ್ರಿಸ್ತನು ಬೆಟ್ಟದ ಮೇಲಿಂದ ಬಂದು ಸುವಾರ್ತೆ ಸಾರ್ತಾ ಬರ್ತಾ ಇದ್ದಾನೆ. ಅರಣ್ಯದಲ್ಲಿ 40 ದಿವಸ ಉಪವಾಸಗಳು ಮಾಡ್ತಾ ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಬಂದಿದ್ದಾನೆ. ಆ ಸುವಾರ್ತೆ ಸಾರಿ ಬೋಧಿಸ್ತಾ ಇದ್ದಾನೆ. ನಾವೆಗಳ ಮೇಲೆ ನಿಂತು ಬೋಧಿಸುವಾಗ ಮೊದಲನೇ ಅದ್ಭುತ ಯೇಸು ಕ್ರಿಸ್ತನು ಮಾಡಿದ್ದು, ಆರ್ಥಿಕ ಸ್ಥಿತಿಯಲ್ಲಿರ್ತಕ್ಕಂಥ ಬಡತನ, ಬಿಸ್ನೆಸ್ ಇಲ್ಲದ ಬರಗಾಲದ ಸಮಯದಲ್ಲಿ, ಹಗಲಲ್ಲಿ ಮೀನ ಸಿಗಲಾರದಂಥ ಸಮಯದಲ್ಲಿ ಅದ್ಭುತಗಳು, ಸೂಚಕ್ರಿಯೆಗಳು, ಚಮತ್ಕಾರವನ್ನು ಮಾಡಿರುವಂಥ ಅದೇ ಯೇಸು ಕ್ರಿಸ್ತನು ಇವತ್ತು ಮತ್ತೊಂದು ಆವೃತ್ತಿ ಹೇಳ್ತಾ ಇದ್ದಾನೆ, ಕರ್ತನಾತ್ಮ ನನ್ನ ಮೇಲಿದೆ, ನಾನು ಬಡವರಿಗೆ ಸುವಾರ್ತೆ ಸಾರಲು ಬಂದಿದ್ದೇನೆ. ಎಲ್ಲ ಹೇಳ್ತಿಲ್ಲಯ್ಯ. ಏನಂದ್ರೆ ಮನಮುರಿದವರನ್ನು ಗುಣಪಡಿಸಲು, ಸೆರೆಲಿದ್ದವರನ್ನು ಬಿಡಿಸಲು, ಕುರುಡರನ್ನು ನೋಡುವಂತೆ ಮಾಡಲು, ಜಜ್ಜಲ್ಪಟ್ಟವರನ್ನು ಬಿಡಿಸಲು ನಾನು ಬಂದಿದ್ದೇನೆ. ಅದಕ್ಕಾಗಿ ನಾನು ಕಳಿಸಲ್ಪಟ್ಟಿದ್ದೇನೆ. ಮತ ಸ್ಥಾಪಿಸೋದಕ್ಕಾಗೆಲ್ಲ, ಬಡವರಿಗೆ ಬಡತನದಿಂದ ಮುಕ್ತಗೊಳಿಸಿ ಅವರ ಬಿಸ್ನೆಸ್ಗಳಲ್ಲಿ, ಅವರ ವ್ಯವಸಾಯಗಳಲ್ಲಿ, ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ಅವರ ಉದ್ಯೋಗದಲ್ಲಿ ಸಮೃದ್ಧಿಕರವಾದಂಥ ಜೀವನವನ್ನು ಪ್ರಸಾದಿಸ್ತಾರೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಒಂದು ಮನೆತನದವರು ಹೀಗೆ ಸಭೆಯಲ್ಲಿ ಚರ್ಚೆಗೆ ಬಂದಿರೋದು, ನಮ್ಮ ಸಭೆಗೆ ಬರ್ತಕ್ಕಂಥ ಎಲ್ಲ ಭಕ್ತರಿಗೆ ಅವರು ಕಾಣಿಕೆ ದಶಮಾಂಶದಲ್ಲಿ ಬಹಳ ನಂಬಿಕಸ್ಥರಾಗಿದ್ದಾರೆ. ಅವರು ಕಾಣಿಕೆ ದಶಮಾಂಶಗಳು ಕೊಡೋದು. ಯಾಕಂದರೆ ದೇವರ ಮಾತಿನಂತೆ ಯೇಸು ಕ್ರಿಸ್ತನು ಹೇಳಿದಾನೆ, ಧೋನಿ ಇನ್ನು ಆಳಕ್ಕೆ ನಡೆಸೆಂಬುದಾಗಿ. ಯೇಸು ಕ್ರಿಸ್ತ ಅದಕ್ಕೆ ವಾಕ್ಯದಲ್ಲಿ ಹೇಳಿದೆ, ದೇವರ ಮಾತಿನಂತೆ ನೀನು ನಿನ್ನ ಆದಾಯದಲ್ಲಿರ್ತಕ್ಕಂಥ ದಶಮಾಂಶವನ್ನು 10ರಲ್ಲಿ 1 ಭಾಗವನ್ನು ತಂದು ದೇವಾಲಯದ ಭಂಡಾರ ಬರಿದಾಗಿರದಂತೆ ಅಲ್ಲಿ ಬಂದು ಅರ್ಪಿಸು. ಆಗ ಪರಲೋಕದ ದೇವರು ಆಕಾಶವನ್ನು ತೆರೆದು ನಿನ್ನ ಮನೆಯಲ್ಲಿ ಸ್ಥಳ ಹಿಡಿಯಲಾರದಷ್ಟು ತುಂಬುತ್ತಾನೆ ಎಂಬುದಾಗಿ. ಇದನ್ನು ಆಗ ಪೂರ್ವದಲ್ಲಿರುವ ಸಭೆಯಲ್ಲಿ ಬೋಧಿಸುತ್ತಿರುವ ಬೋಧಕರ ಮೂಲಕವಾಗಿ ಆ ಒಂದು ಭಕ್ತರು ಕೇಳ್ಕೊಳ್ತಾ ತಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ಬರೋದಕ್ಕಾಗಿ ಮತ್ತು ಆರ್ಥಿಕದಲ್ಲಿ ಇನ್ನೂ ಹೆಚ್ಚಾಗಿ ವೃದ್ಧಿ ಆಗೋದಕ್ಕಾಗಿ ಅವರು ತಮ್ಮ ಆದಾಯದಲ್ಲಿ ಬಂದಿರತಕ್ಕಂಥ 10ರಲ್ಲಿ 1 ಭಾಗ ದೇವರಿಗೆ ಕಾಣಿಕೆಯಾಗಿ ದಶಮಾಂಶವಾಗಿ ಅರ್ಪಿಸ್ತಾ ಇದ್ರು. ಅದು ದೇವರದ್ದು. ಯಾಕೆ ಅರ್ಪಿಸ್ತಾ ಇದ್ರು ಅಂದ್ರೆ, ಬಿತ್ತಿದ್ರೇ ಫಲ ಬರ್ತದೆ. ಎಲ್ಲರೂ ಹೇಳ್ತಿರಲ್ವಯ್ಯ. ಆದ ಕಾರಣ ಅವರು ಎಷ್ಟೋ ನಂಬಿಕೆಯಿಂದ ಪ್ರಾಮಾಣಿಕರಾಗಿ ದಶಮಾಂಶಗಳು ಕೊಡ್ತಾ ಬಂದಿದ್ದಕ್ಕಾಗಿ ಅವರು ಮನೆ ತಟ್ಟಿ ಬಿದ್ದು ಹೋಗ್ತಾ ಇತ್ತು. ಮಣ್ಣಿನ ಬಾಂಬು ತಟ್ಟಿಯಿಂದ ಕಟ್ಟಿರ್ತಕ್ಕಂಥ ಮಣ್ಣಿನ ಮನೆ ಸಣ್ಣ ಮನೆ. ಆ ಮನೆ ತಟ್ಟಿ ಬಿದ್ದು ಹೋಗ್ತಾ ಇತ್ತು. ಅವ್ರು ಎಷ್ಟು ಸಂಪಾದನೆ ಮಾಡಿದ್ರು ಬರ್ಕತ್ತಿಲ್ಲ. ಬಹಳ ತೊಂದರೆ ಆಗ್ತಿತ್ತು. ತಿನ್ಲಿಕ್ಕೂ ಬದುಕಲಿಕ್ಕೂ ಬಾಳಲಿಕ್ಕೂ ಮನೆ ಬಿಲ್ಗಳನ್ನು ಕಟ್ಟಿಕೊಳ್ಳಿಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಬಹಳ ಕಷ್ಟದಲ್ಲಿದ್ದರು. ಹಬ್ಬ ಬಂದರೆ ಅವ್ರಿಗೆ ಹಬ್ಬಕ್ಕೆ ಬಟ್ಟೆಗಳಿಲ್ಲ. ಇಂಥ ಒಂದು ಭಯಂಕರವಾದ ಕಡು ಬಡತನದವರಿಗೆ ಈ ಯೇಸು ಕ್ರಿಸ್ತನ ವಾರ್ತೆ ಅವರಿಗೆ ಸಾರಲ್ಪಟ್ಟಿತ್ತು. ಅವರು ಚರ್ಚೆಗೆ ಬರ್ತಾ ದೇವರ ವಾಕ್ಯಕ್ಕೆ ಕೇಳಿಕೊಂಡು ಕಾಣಿಕೆ ದಶಮಾಂಶಗಳನ್ನು ಸಲ್ಲಿಸ್ತಾ ಪ್ರತಿನಿತ್ಯ ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆಯಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿ ಬೋಧನೆಯನ್ನು ಕೇಳಿ ತಮ್ಮ ಹೃದಯಗಳನ್ನು ತುಂಬಿಸ್ಕೊಂಡು ಹೋಗ್ತಿರ್ತಕ್ಕಂಥ ಆ ಕುಟುಂಬ ಇವತ್ತು ಒಂದು ಊರಿನಲ್ಲಿ ಪ್ರಳಯ ಆಗಿದ್ರೆ ಅವರ ತಂದೆ ಯಾರು ಬಂದು ಈ ಪ್ರಾರ್ಥನೆಗೆ ಬಂದು ದೇವರ ವಾಕ್ಯವನ್ನು ಕೇಳಿ ಅವರು ದಶಮಾಂಶಗಳು ಕಾಣಿಕೆಗಳನ್ನು ಕೊಡುವುದರಲ್ಲಿ ನಂಬಿಕಸ್ಥರಾಗಿ ಪ್ರಾಮಾಣಿಕರಾಗಿ ದೇವರು ಹೇಳಿದ ಮಾತನುಸಾರವಾಗಿ ನಡೆಯತಕ್ಕಂಥ ವ್ಯಕ್ತಿಗಳಾಗಿದ್ದು ಭಯಭಕ್ತಿಯಿಂದ ದಶಮಾಂಶ ಕಾಣಿಕೆಗಳನ್ನು ಕೊಡ್ತಾ, ಇಲ್ಲಿ ಬಂದಿದ್ದವರಿಗೆ ನಾವು ಏನು ಕೊಡುದಿಲ್ಲ, ಇಲ್ಲಿ ಬಂದಿದ್ದವರೇ ಈ ಇರತಕ್ಕಂಥ ಅರ್ಪಣೆಯ ಪೆಟ್ಟಿಗೆಗಳಲ್ಲಿ, ಕಾಣಿಕೆಯ ಪೆಟ್ಟಿಗೆಗಳಲ್ಲಿ ಅವರ ದಶಮಾಂಶ ಕಾಣಿಗಳು ಕೊಟ್ಟಿರುವುದರಿಂದ ಅವರನ್ನು ರೇಷನ್ ಕಿಟ್ ಕೊಡುದಿಲ್ಲ, ಅವರು ರೇಷನ್ ಕಿಟ್ಗಳು ಕೊಡುವಂಗೆ ದೇವರು ಮಾಡಿದ್ದಾನೆ. ಮೊನ್ನೆ ಒಂದು ಗ್ರಾಮದಲ್ಲಿ ದೊಡ್ಡ ಪ್ರಳಯ ಆಗಿತ್ತು. ಆ ಪ್ರಳಯ ಆಗಿರುವಾಗ
ಅವರ ಮಗನಿಗೆ ದೊಡ್ಡ ಇಂಜಿನಿಯರ್, ವರ್ಷಕ್ಕೆ ಬಹಳಷ್ಟು ಆದಾಯ. ನಮ್ಮ ಸಭೆಗೆ ಬರ್ತಿರ್ತಕ್ಕಂಥ ವ್ಯಕ್ತಿ ಬೇರೆ ಗ್ರಾಮದಲ್ಲಿದ್ದಾರೆ, ಬಹಳ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ. ಅವರ ಮಕ್ಕಳಿಗೆ ಒಳ್ಳೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಿದ್ದಾನೆ. ಬಹಳ ದೊಡ್ಡ ಇಂಜಿನಿಯರ್ ಆಗಿ ಬಂದಿರುವ ಪ್ರಳಯದಲ್ಲಿ ಬಂದಿರತಕ್ಕಂಥ ಎಲ್ಲ ಮನೆಗಳಿಗೆ ಅವರು ರೇಷನ್ ಕಿಟ್ಗಳನ್ನು ಕೊಟ್ಟು ಅವರ ಮನೆಯಲ್ಲಿ ಹಾಸಿಗೆ, ಚಾಪೆ, ಬೇಕಾದಂಥ ಕೆಲವು ವಸ್ತುಗಳನ್ನು ಎಲ್ಲ ಸಂಗ್ರಹಿಸಿ ಅನೇಕ ಕುಟುಂಬಗಳಿಗೆ ಕೊಟ್ಟಿದ್ದಲ್ಲದೆ ಮನೆ ಮುರಿದು ಹೋಗಿದ್ದವರಿಗೆ ಅವರಿಗೆ ಉಚಿತವಾಗಿ ಇಂಜಿನಿಯರಿಂಗ್ ಡ್ರಾಯಿಂಗ್ ನಾನು ಮಾಡಿಕೊಡ್ತೇನೆ ಎಂಬ ಪರ್ಮಿಷನ್ ಡ್ರಾಯಿಂಗ್ನಲ್ಲಿ ಸೈನ್ ಮಾಡಿಕೊಡ್ತೇನೆ ಎಂಬುದಾಗಿ ಅವರಿಗೆ ತನಗಿರ್ತಕ್ಕಂಥ ಬರಬೇಕಾಗಿರೋ ಆದಾಯದಲ್ಲಿ ಅವರು ಉಚಿತವಾಗಿ ಮಾಡ್ತೀನಿ ಎಂಬುದಾಗಿ ಹೇಳಿದುಕೊಳ್ಳಿ. ಆ ಗ್ರಾಮದ ಕಮಿಷನರ್ ಈ ಮಾತನ್ನು ಪೇಪರ್ನಲ್ಲಿ ಹಾಕಿಸಿದ್ದಾನೆ. ಕ್ರೈಸ್ತವರು ಎಂಥ ದಾನಶೂರರಿದ್ದಾರೆ, ಅನೇಕ ಜನರಿಗೆ ದಾನ ಮಾಡುವಂಗೆ ದೇವರ ಆಶೀರ್ವಾದ. ಯಾರು ಮನೆ ಬಿದ್ದು ಹೋಗ್ತಾ ಇತ್ತು, ಮಳೆ ಸೋರಿ ಸೋರಿ, ಅವರು ಈಗ ಅನೇಕ ಜನರಿಗೆ ಮನೆ ಕಟ್ಟಿಕೊಡುವ ಸಹಾಯಕರಾಗಿದ್ದಾರೆ. ಪ್ರೈಸ್ ಲಾರ್ಡ್ ಜೀಸಸ್. ಅವರು ಅನೇಕ ಪ್ರಳಯದಿಂದ ಸಂತ್ರಸ್ತರಾಗಿರುವವರಿಗೆ ಕಿಟ್ ಕೊಟ್ಟಿದ್ದಾರೆ. ನಾವು ಅವರಿಗೆ ಯಾವ ಕಿಟ್ ಕೊಟ್ಟಿಲ್ಲ. ನಾವು ಕೊಟ್ಟಿದ್ದೆ ಈ ಬೈಬಲ್ ವಾಕ್ಯದಲ್ಲಿ ತುಂಬಿರ್ತಕ್ಕಂಥ ಮಧುರವಾದಂಥ ಸತ್ಯವಾದಂಥ ನೀತಿ ಅವರಿಗೆ ಕಲಿಸ್ಕೊಟ್ಟಿದ್ವಿ. ನನ್ನ ಪ್ರಿಯ ಸಹೋದರಿ, ಇದೇ ಬಡವರಿಗೆ ಸುವಾರ್ತೆಯನ್ನು ಸಾರಲು ನಾನು ಬಂದಿದ್ದೇನೆ. ಯೇಸು ಕ್ರಿಸ್ತನು ಆ ದೋಣಿ ಮೇಲೆ ನಿಂತು ಸುವಾರ್ತೆ ಸಾರಿದಲ್ಲದೆ, ಆತನು ಬೋಧಿಸಿದಲ್ಲದೆ, ಅಲ್ಲಿ ಹೇಳಿದರೆ, ಕಮ್ ಆನ್, ಐ ವಾಂಟ್ ಟು ಶೋ ಯು ದಟ್ ಕಿಂಗ್ಡಮ್ ಆಫ್ ಗಾಡ್ ಇಸ್ ಸ್ಟಿಲ್ ಪ್ರೆಸೆಂಟ್ ಹಿಯರ್. ದೇವರ ಪರಲೋಕದ ಗೌರ್ಮೆಂಟ್ ಇಲ್ಲಿ ಕೆಲಸ ಮಾಡ್ತಾ ಇದೆ. ಈ ಲೋಕದ ಗೌರ್ಮೆಂಟ್ ಅಥವಾ ಈ ಪ್ರಪಂಚದ ಗೌರ್ಮೆಂಟ್ ನಿಮ್ಮ ಕೈ ಬಿಟ್ಟಿರ್ಬೋದು ಒಂದೊಂದು ಸಾರಿ. ಯಾಕಂದ್ರೆ ಪ್ರಪಂಚದ ಗೌರ್ಮೆಂಟ್ ಹತ್ರ ದುಡ್ಡು ಇರುವುದಿಲ್ಲ ಒಂದೊಂದು ಸಾರಿ. ಆದರೆ ಪರಲೋಕದ ಗೌರ್ಮೆಂಟ್ ಹತ್ರ ಯಾವ ಕರ್ತೆಯೂ ಇಲ್ಲ. ಏನು ತಿನ್ನಬೇಕು, ಏನು ಕುಡಿಯಬೇಕು ಅಂತ ಯಾಕೆ ನೀವು ಚಿಂತೆ ಮಾಡುತ್ತೀರಿ? ಪರಲೋಕದಲ್ಲಿರುವಂಥ ನಿಮ್ಮ ತಂದೆಗೆ ಗೊತ್ತಿದೆ ನಿಮಗೆ ಏನೇನು ಬೇಕಾಗಿದೆ ಎಂಬುದಾಗಿ. ಮೊದಲು ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ, ಆಗ ಎಲ್ಲವೂ ಸೇರಿಸಿ ಕೊಡಲಾಗುತ್ತದೆ. ಅದಕ್ಕಾಗಿ ಆತನ ರಾಜ್ಯ, ಆತನ ನೀತಿ, ಇದರಲ್ಲಿ ನಾವು ಹುಡುಕಿ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ಆಶೀರ್ವದಿಸಲ್ಪಟ್ಟಿದ್ದೇವೆ. ನನ್ನ ಪ್ರಿಯ ಸಹೋದರಿ, ಮೊಟ್ಟ ಮೊದಲಾಗಿ ಮಾಡಿರ್ತಕ್ಕಂಥ ಅದ್ಭುತ ಎಂಥದ್ದು? ಸೇವೆಯ ಆರಂಭ. ಆದರೆ ಯೇಸು ಕ್ರಿಸ್ತನ ಸುವಾರ್ತೆ ಸಾರಿದ ಮೇಲೆ ಮೊದಲನೇ ಅದ್ಭುತ, ಸುವಾರ್ತೆಗೆ ತಕ್ಕಂತೆ ಯೇಸು ಬಡವರಿಗೆ ಸುವಾರ್ತೆ ಅಂದ್ರೆ, ಬಡವರಂದ್ರೆ ಆತ್ಮಿಕದಲ್ಲಿ ಬಡವರಿಗೆ ಇಲ್ಲ, ಆರ್ಥಿಕದಲ್ಲಿ ಬಡತನದಲ್ಲಿ ಬಳಲುತ್ತಿರ್ತಕ್ಕಂಥ ಭಯ, ದಿಗುಲು, ಚಿಂತೆ, ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಸ್ಥಿತಿಯಲ್ಲಿ ಬಂದಿರತಕ್ಕಂಥ, ಸಾಲದ ಬಾಧೆಯಲ್ಲಿ ಕುಂದಿ ಹೋಗುತ್ತಿರ್ತಕ್ಕಂಥವ್ರು ಹೇಳ್ತಾ ಇದ್ದಾನೆ. ಯೇಸು ಹೇಳ್ತಾ ಇದ್ದಾನೆ, ಯೇಸುವನ್ನು ನಂಬಿ ಆತನನ್ನು ಅನುಸರಿಸುವುದಾದರೆ, ಆತನಿಗೆ ಶರಣಾಗತರಾಗಿದ್ರೆ, ಆತನು ನಿಮಗೆ ಒಡೆಯನಾಗಿ ನಿಮಗೆ ಬೇಕಾಗಿರುವ ಎಲ್ಲ ಅಗತ್ಯಗಳನ್ನು ಸಕಾಲಕ್ಕೆ ಪೂರೈಸಿ ನಿನ್ನ ಬಡತನವನ್ನು ದೂರ ಮಾಡಿದ್ದು ಮಾತ್ರ ಅಲ್ಲದೆ ನೀನು ಅನೇಕ ಬಡವರಿಗೆ ದಾನ ಮಾಡುವಂಗೆ ಮಾಡ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ವಾಸ್ತವಿಕ ಸತ್ಯ. 2000 ವರ್ಷದ ಕೆಳಗೆ ಏನು ಹೇಳ್ತಾ ಇದ್ದೆ ಅಂತೀರಿ, ಇವತ್ತು ಕೂಡ ಹೇಳ್ತಾ ಇದ್ದಾನೆ. ನಮ್ಮ ಸಭೆಯಲ್ಲಿರ್ತಕ್ಕಂಥ ಒಂದು ಹಿರಿಯರು, ಅವರು ನಮ್ಮ ಸಭೆಗೆ ಬಹಳ ದೊಡ್ಡ ಹಿರಿಯರಾಗಿದ್ದರು. ಅವರ ಮಗನು ಅವರು ಕೂಡ ಅನೇಕ ಜನರಿಗೆ ದಾನ ಮಾಡ್ತಾ ಇದ್ದಾರೆ. ಅವರು ಎಲ್ಲೋ ನಡೆದಿದ್ದಲ್ಲ, ಇಲ್ಲಿ ನಡೆದಿದ್ದು ಹೇಳ್ತಾ ಇದ್ದಾನೆ. ನಮ್ಮ ಪಟ್ಟಣದಲ್ಲಿ ಈಗ ಅವರು ಗ್ರಾಮೀಣ ಕ್ಷೇತ್ರದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರ ದುಡ್ಡನ್ನು ಬಹಳ ದೇವರು ಆಶೀರ್ವದಿಸಿದ್ದಾರೆ. ಅವರೊಂದು ಚರ್ಚನ್ನು ಕಟ್ಟಿಸಲಿಕ್ಕೆ ಬಹಳಷ್ಟು ಸಹಾಯ ಮಾಡಿದ್ದಾರೆ. ಒಂದು ಚರ್ಚನ್ನು ಕೂಡ ಕಟ್ಟಿದ್ದಾರೆ ಅವರು. ಈಗ ಕೆಲವು ಸೇವಕರಿಗೂ ಕೂಡ ದಾನ ಮಾಡ್ತಾ ಇದ್ದಾನೆ ಆ ಮನುಷ್ಯ. ಈಗ ಅದೇ ಸೇವಕನ ಆ ಹಿರಿಯನ ಮಗನು ದೊಡ್ಡ ಇಂಜಿನಿಯರ್ ಆಗಿ ಮೆಡಿಕಲ್ ಹೆಲ್ಪ್ ಕೂಡ ಸ್ಟಾರ್ಟ್ ಮಾಡಿದ್ದಾನೆ. ಯಾರ್ಯಾರಿಗೆ ರೋಗಗ್ರಸ್ತರಾಗಿ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಆಗಲು, ಆಸ್ಪತ್ರೆಗೆ ತೋರಿಸಲಿಕ್ಕೆ, ಚಿಕಿತ್ಸೆಗಾಗಿ ಅವ್ರ ಹತ್ರ ದುಡ್ಡಿಲ್ಲವೋ ಅವರಿಗೂ ಸಹಾಯ ಮಾಡಿ ಅವ್ರಿಗೆ ಆಸ್ಪತ್ರೆ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು, ನಾನು ಸಾರ್ತಿರ್ತಕ್ಕಂಥ ಯೇಸು ಕ್ರಿಸ್ತನು ಬಡವರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಬಂದಿದ್ದಾನೆ. ಬಡವರು ಧನಿಕರಾಗಿ ಅನೇಕ ಬಡವರಿಗೆ ದಾನ ಮಾಡುವಂಗೆ ದೇವರು ಆಶೀರ್ವದಿಸ್ತಾನೆ. ಅದಕ್ಕೆ ಕ್ರೈಸ್ತವರು ದಾನ ಮಾಡೋರಾಗಿರ್ತಾರೆ ಹೊರತು ಭಿಕ್ಷೆ ಬಿಡೋರಾಗಿರಬಾರ್ದು ಅನ್ನತಕ್ಕಂಥ ದೇವರ ಚಿತ್ತ. ಅದಕ್ಕೆ ನಾವು ನೋಡ್ತೇವೆ. ನನ್ನ ಸಹೋದರೇ, ಯಾಕೆ ಈ ಮಾತನ್ನು ಹೇಳ್ತಾ ಅಂದರೆ, ಹಳೆಯ ಒಡಂಬಡಿಕೆಯಲ್ಲೂ ಕೂಡ ದೇವರು ಅದೇ ರೀತಿಯಲ್ಲಿ ಮಾತಾಡಿದ್ದಾನೆ. ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡ್ತಾ ಇದ್ದೀವಿ ಆ ಮಾತನ್ನು. ಭಾಳ ಅದ್ಭುತವಾದಂಥ ಸಂಗತಿ ಅದೇನಲ್ಲ, ಭಾಳ ಸರಳವಾದಂಥ ಮಾತು, ಭಾಳ ಅದ್ಭುತವಾದಂಥ ಮಾತು. ಅದೇನೆಂದರೆ, ನನ್ನ ಜನಾಂಗದಲ್ಲಿ ಒಬ್ಬನು ಬಡವನಾಗಿರೋದು ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯಾ? ಆದ ಕಾರಣ ದೇವರ ಮಕ್ಕಳೇ, ಧರ್ಮೋಪದೇಶ ಕಾಂಡದಲ್ಲಿ ಆ ಮಾತನ್ನು ಓದಿದ್ಕೊಳ್ಳೆ ನನಗೆ ಆಶ್ಚರ್ಯಚಕಿತರೆ. ಯಾರು ನನ್ನ ಜನಾಂಗದಲ್ಲಿ ಏನಾಗಿರೋದಿಲ್ಲ?
ಬಡವರಾಗಿ ಇರುವುದಿಲ್ಲ, ನಾನು ಅವ್ರಿಗೆ ಇರ್ಲಿಕ್ಕೆ ಕೊಡುವುದಿಲ್ಲ. ಯಾಕಂದ್ರೆ ನಾನು ಹೇಳಿದ್ದ ಮಾತನ್ನು ಕೇಳಿದ್ರೆ ನಮ್ಮಲ್ಲಿ ಬಡವರೇ ಇರುವುದಿಲ್ಲ. ಹೋದ್ರೆ ಆ ಮಾತನ್ನು ಧರ್ಮೋಪದೇಶ ಕಾಂಡದಲ್ಲಿ ಸರಳವಾಗಿ ಬರಲ್ಪಟ್ಟಿದೆ. ಅದೇನಂತ ಹೇಳಿದ್ರೆ, ಈಗೋ ನನ್ನ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಡೆಯುವುದಾದ್ರೆ ನಮ್ಮಲ್ಲಿ ಒಬ್ಬನೂ ಬಡವನು ಇರುವುದಿಲ್ಲ. ನನ್ ಅಮಾಂಗ್ ಅಸ್ ಶಲ್ ಬಿ ಪೋರ್ ಎಂಬುದಾಗಿ ಸ್ಪಷ್ಟವಾಗಿ ನುಡಿದಿದ್ದಾನೆ. ಗಂಭೀರವಾಗಿ ಹೇಳ್ತಿರಲ್ಲ, ಸಿಕ್ತಾ? ದೇವರ ನಾಮಕ್ಕೆ ಮೇಮುಟ್ಟ ಇಲ್ಲ. ಅದಕ್ಕಾಗಿ ಕರ್ತನ ರಾಜ್ಯದಲ್ಲಿರ್ತಕ್ಕಂಥ ನಾವು ಸಂಗತಿಯನ್ನು ನೋಡ್ತಾ ದೇವರ ಮಕ್ಕಳೇ, ಹಾಗೆ ನಾವು ಗಮನಿಸೋಣ, ದೇವರ ವಾಕ್ಯವನ್ನು ಕೇಳ್ತಾ ಇದೆ. ಹಾಗೆ ನಾವೆಲ್ಲರೂ ಎದ್ದು ನಿಂತು ನಮ್ಮ ಹೃದಯಗಳನ್ನು ದೇವರ ಕಡೆ ತಿರುಗಿಸಿ, ಹೌದು ರಾಜ, ಥ್ಯಾಂಕ್ ಯು ಜೀಸಸ್, ಹೌದು ರಾಜ, ನಮ್ಮ ಜೊತೆಯಲ್ಲಿ ಮಾತನಾಡ ದೇವರೇ, ಹೌದು ಮಹೋನ್ನತನೇ, ಕರುಣಾಮಯನಾದದೆ, ಬಡವರಿಗೆ ಸುವಾರ್ತೆಯನ್ನು ಸಾರಲು. ಹೌದು ರಾಜ, ಬಡವರಿಗೆ ಸುವಾರ್ತೆ ಸಾರಲು ಈ ಲೋಕಕ್ಕೆ ಬಂದಿದ್ದ ಕರ್ತನೆ. ನಮ್ಮಲ್ಲಿ ಒಬ್ಬನು ಬಡವನಿರಬಾರದು ಅನ್ನತಕ್ಕಂಥ ಉದ್ದೇಶ ನಿನ್ನದಾಗಿತ್ತು. ಆದ ಕಾರಣ ರಾಜ, ನೀನು ಅನೇಕ ರೀತಿಯಿಂದ ನಿನ್ನ ಮಕ್ಕಳನ್ನು ಆಶೀರ್ವದಿಸಿ ಆಕಾಶದ ತೂಗಳನ್ನು ತೆರೆದು ನಿನ್ನ ಮನೆಗಳಲ್ಲಿ ತುಂಬಿ ತುಳುಕುವಂತೆ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿದಂತೆ ರಾಜ, ನಮ್ಮಲ್ಲಿ ಒಬ್ಬನು ಬಡವನಾಗಿ ಇರಬಾರದು ಎಂಬುದಾಗಿ ಹೇಳಿ ದೇವರು ಆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಅದೇ ರೀತಿಯಾಗಿ ಆತನು ನುಡಿದಿದ್ದಾನೆ. ಈಗಲೂ ಯೇಸು ಕ್ರಿಸ್ತನು ಬಡವರಿಗೆ ಸುವಾರ್ತೆ ಹೇಳಿದ್ದಾನೆ. ಸುವಾರ್ತೆ ಅಷ್ಟೇ ಅಲ್ಲ, ಅವರ ಜೀವನದಲ್ಲಿ ಅದ್ಭುತಗಳು, ಸೂಚಕಗಳು ಮಾಡಿದ್ದಾನೆ. ಇದನ್ನು ನೋಡಿ ಪೇತ್ರ, ಅಂದ್ರಿಯ, ಜೆಬೆದೆಯನ ಮಗನಾದ ಯೋಹಾನನು, ಯಾಕೋಬನು ವಿಸ್ಮಯಗೊಂಡು ಆಶ್ಚರ್ಯಚಕಿತರಾಗಿ ಇದ್ರು. ಭಯಪಡಬೇಡ, ನಿಮ್ಮನ್ನು 15:11 ಧರ್ಮೋಪದೇಶ ಕಾಂಡ 15:11 ಯಾಕೆ ಅಂದ್ರೆ ಧರ್ಮೋಪದೇಶ ಕಾಂಡ 15:11 ಬಡವರು ದೇಶದಲ್ಲಿ ಇಲ್ಲದೆ ಹೋಗುದಿಲ್ಲ. ಅದರಿಂದ ನಿನ್ನ ಸಹೋದರನಿಗೂ ನಿನ್ನ ದರಿದ್ರನಿಗೂ ನಿನ್ನ ಬಡವನಿಗೂ ನಿನ್ನ ದೇಶದಲ್ಲಿ ನಿನ್ನ ಕೈಯನ್ನು ವಿಶಾಲವಾಗಿ ದಾನ ಮಾಡು ಬಡವರಿಗೆ ಎಂಬುದಾಗಿ ಯೇಸು ಆಗಿನ ಕಾಲದಲ್ಲಿ ದೇವರು ಮೋಶೆ ಮೂಲಕವಾಗಿ ಮಾತಾಡಿದನು. ನಾನು ನಿನಗೆ ಆಜ್ಞಾಪಿಸುತ್ತೇನೆ, ನಿನ್ನ ಸಹೋದರನಾಗಲಿ ಯಾವನೇ ಆಗಿರಲಿ, ಒಬ್ಬ ಹೀಬ್ರಿಯ ಸ್ತ್ರೀ ಅಲ್ಲ, ದೇರ್ ಇಸ್ ನೋ ಪೂರ್ ಅಮಾಂಗ್ ಅಸ್. 7ನೇ ವಚನ ಬ್ರದರ್. ನಿನ್ನ ದೇವರಾದ ಕರ್ತನು ನಿನಗೆ ಕೊಡುವ ದೇಶದಲ್ಲಿ ನಿನ್ನ ಬಾಗಿಲುಗಳ ಒಂದರಲ್ಲಿ ನಿನ್ನ ಸಹೋದರರಲ್ಲಿ ಒಬ್ಬನಾದರೂ ಬಡವರು ನಿನ್ನಲ್ಲಿದ್ದರೆ ನಿನ್ನ ಹೃದಯವನ್ನು ಕಠಿಣ ಮಾಡಿಕೊ. ಯಾಕಂದ್ರೆ ಇನ್ನು ಮುಂದೆ ನಿನ್ನ ಮಧ್ಯದಲ್ಲಿ ಯಾರೂ ಬಡವರಾಗಿರ್ಬಾರ್ದು. 4ನೇ ವಚನ. ಬಡವನು ಮಾತ್ರ ನಿನ್ನ ಮಧ್ಯದಲ್ಲಿ ಇರಬಾರದು. ಯಾವನು ಒಬ್ಬನು ಬಡವರಿರಬಾರದು. ಯಾಕಂದ್ರೆ ಪ್ರತಿಯೊಬ್ಬನು ಧನವಂತನಾಗಿರ್ಬೇಕನ್ನತಕ್ಕಂಥ ಆತನ ಚಿತ್ತವಾಗಿದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಗ ನಾನು ಹೇಳಿರುವ ಎಲ್ಲ ಆಶೀರ್ವಾದಗಳು ನಿನಗೆ ಪ್ರಾಪ್ತವಾಗುವುದೆಂಬ. ಬಡವನು ನಿಮ್ಮ ಮಧ್ಯದೊಳಗೆ ಇರುವುದಿಲ್ಲ, ಎಲ್ಲರನ್ನು ನಾನು ಧನವಂತರಾಗಿ ಮಾಡ್ತೇನೆ. ದೇವರ ಗೌರ್ಮೆಂಟ್ನಲ್ಲಿ ನಡೀತಕ್ಕಂಥ ಅದ್ಭುತವಾದಂಥ ಕಾರ್ಯ. ಒಂದು ಮನೆ ತಟ್ಟಿ ಬಿದ್ದು ಹೋಗ್ತಿರ್ತಕ್ಕಂಥ ಮನೆಯ ಮಾಲಕರು ತಿನ್ನಲಿಕ್ಕೆ, ಉಳ್ಳಿಕ್ಕೆ, ಬಳಲಿಕ್ಕೆ, ಬದುಕಲಿಕ್ಕೆ ಕಷ್ಟವಾಗಿರ್ತಿರ್ತಕ್ಕಂಥ, ಶ್ರಮಿಸ್ತಿರ್ತಕ್ಕಂಥ ಆ ಕುಟುಂಬವನ್ನು ಎಬ್ಬಿಸಿರುವ ವಾಸ್ತವಿಕವಾಗಿ ಯೇಸು ಕ್ರಿಸ್ತನು ನಮ್ಮನ್ನು ಬಡತನದಿಂದ ಬಿಡುಗಡೆ ಮಾಡಲಿ ಲೋಕಕ್ಕೆ ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಯೇಸು ಕ್ರಿಸ್ತನು ಮಾಡಿರ್ತಕ್ಕಂಥ ಆರ್ಥಿಕ ಅದ್ಭುತದಲ್ಲಿ ನಿಮ್ಮ ಬಿಸ್ನೆಸ್ಗಳಲ್ಲಿ ನಷ್ಟವಾಗಿದೆಯಾ? ಯೇಸು ಕ್ರಿಸ್ತನು ಅದರಲ್ಲಿ ಕೂಡ ಅದ್ಭುತಗಳು, ಸೂಚಕಗಳು ಮಾಡ್ತಾನೆ. ನಿಮ್ಮ ಜೀವನದಲ್ಲಿ ಸೋತು ಹೋಗಿದ್ದೀರಾ, ಬಳಲಿ ಹೋಗ್ತಾ ಇದ್ದೀರಾ, ಸಾಲಗಳಾಗಿದ, ಪ್ರಾರ್ಥನೆ ಮಾಡ್ತಾನೆ. ನಿಮ್ಮೆಲ್ಲರ ಸಾಲಗಳು ನಿಮ್ಮ ಬಿಸ್ನೆಸ್ ಅಲ್ಲಿ ಆಶೀರ್ವಾದ ಬಂದು ಸಾಲಗಳು ತೀರಿಸಿದಲ್ಲದೆ ನೀವು ಅನೇಕ ಜನರಿಗೆ ದಾನ ಮಾಡುವಾಗಿರಲಿ ಎಂಬುದಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂತ ನಮ್ಮ ತಂದೆ ಆ ದೇವರು ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತೇನೆ. ಅದ್ಭುತವಾದಂತಹ ಸಂಗತಿ ಇವತ್ತಿನ ಮಟ್ಟಿಗೆ ಮಾತಾಡಕರ್ತೇನೆ. ಯೇಸು ಕ್ರಿಸ್ತನು ದೇವರ ರಾಜ್ಯದ ಸುವಾರ್ತೆಯನ್ನು ಸಾರ್ತಾ ಮೊಟ್ಟ ಮೊದಲಾಗಿ ಮಾಡಿರ್ತಕ್ಕಂಥ ಅದ್ಭುತ ಏನಂದ್ರೆ, ಸುವಾರ್ತೆ ಸಾರಿದ ನಂತರ ಬಡತನದಲ್ಲಿ ಬಳಲುತ್ತಿರ್ತಕ್ಕಂಥ, ವ್ಯವಸಾಯ ಇಲ್ಲದ, ವ್ಯಾಪಾರ ಇಲ್ಲದ, ಬಿಸ್ನೆಸ್ ಅಲ್ಲಿ ಇನ್ಕಮ್ ಇಲ್ಲದೆ, ಆದಾಯ ಇಲ್ಲದೆ ನರಳುತ್ತಿರ್ತಕ್ಕಂಥ, ಕುಂದಿ ಹೋಗಿರ್ತಕ್ಕಂಥ, ಭಯಭ್ರಾಂತರಾಗಿರ್ತಕ್ಕಂಥ ಮೀನುಗಾರರ ಜೀವನದಲ್ಲಿ ಅನೇಕ ಮೀನುಗಳು ಸಿಗುವಂತೆ ಆಶೀರ್ವದಿಸಿದನು. ಅದೇ ರೀತಿಯಲ್ಲಿ ಎಲ್ಲ ನನ್ನ ಸಹೋದರಿ ಸಹೋದರರಿಗೆ ಜೀವನದಲ್ಲಿ ಬಂದಿರತಕ್ಕಂಥ ಬಡತನವು ದೂರವಾಗಲಿ ಎಂಬುದಾಗಿ ಹಾರೈಸುತ್ತಾ, ಇನ್ನು ಮುಂದೆ ಯೇಸು ಕ್ರಿಸ್ತನ ಈ ಸುವಾರ್ತೆಯ ವಾರ್ತೆಯನ್ನು ಕೇಳ್ತಾ ಬಡವರಿಗೆ ಸುವರ್ತಮಾನವನ್ನು ಹೇಳಲು, ಅವರ ಬಡತನದಿಂದ ಬಿಡಿಸಲು ಬಂದಿರತಕ್ಕಂಥ ಈ ರಾಜಾದಿರಾಜನ ಯೇಸು, ರಕ್ಷಕನಾದ ಮಸೀಹನಾದ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರಿಗೆ ಶುಭವಾಗಲಿ, ಮೇಲಾಗಲಿ, ಆರೋಗ್ಯ ಉಂಟಾಗಲಿ,
ಸಮೃದ್ಧಿ ಉಂಟಾಗಲಿ, ಐಶ್ವರ್ಯಗಳು ಅವರ ಮನೆ ತುಂಬಲಿ ಎಂಬುದಾಗಿ ಹಾರೈಸುತ್ತಾ, ಕೊನೆಯದಾಗಿ ಅವರೆಲ್ಲರೂ ನಿತ್ಯ ಜೀವ ಪಡ್ಕೊಂಡು ರಾಜ್ಯಕ್ಕೆ ವಾರಸರಾಗಿರುವಂತೆ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಗಾಡ್ ಬ್ಲೆಸ್ ಯು.